ಆಸರೆ ಟಿವಿಯ ಎಲ್ಲ ವೀಕ್ಷಕರಿಗೂ ಯೌವನಸ್ಥರ ನಿರೀಕ್ಷೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮಾಡ್ತಿದ್ದೇನೆ ಪ್ರಿಯರೇ. ಕಳೆದ ಹಲವಾರು ಸಂಚಿಕೆಗಳಲ್ಲಿ ಅನೇಕ ಯೌವನಸ್ಥರ ತಮ್ಮ ಜೀವನದ ನಿರೀಕ್ಷೆ, ಅವರು ಯಾವ ರೀತಿ ತಮ್ಮ ಜೀವನವನ್ನು ಕ್ರಿಸ್ತನಾಗಿ ಮುಡಿಪಾಗಿಟ್ಟುಕೊಂಡ್ರು, ಈ ಒಂದು ಯೌವನ ಪ್ರಾಯದಲ್ಲಿ ತಮ್ಮ ನಡತೆಯನ್ನು ಅವರು ಯಾವ ರೀತಿ ತಿದ್ದುಕೊಳ್ತಾ ಇದ್ದಾರೆ, ಯಾವ ರೀತಿ ಅವರು ನಡೀತಿದ್ದಾರೆ ಎಂಬುದಾಗಿ ನಾವು ಕೇಳ್ಕೊಂಡು ಬಂದಿದ್ದೇವೆ ಪ್ರಿಯರೇ. ಇಂದು ಕೂಡ ನಮ್ಮ ಮಧ್ಯದಲ್ಲಿ ಯೌವನಸ್ಥರಾಗಿರುವಂತಹ ಬ್ರದರ್ ಜೋಬಿ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಆಸರೆ ಟಿ ವಿ ಎಲ್ಲ ವೀಕ್ಷಕ ಪರವಾಗಿ ಹಾಗೂ ಆಸರೆ ಟಿ ವಿ ಪರವಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಬ್ರದರ್, ನಿಮ್ಮ ಊರು? ನನ್ನ ಊರು ಶಿವಮೊಗ್ಗದ. ಈಗ ಏನು ಮಾಡ್ಕೊಂಡಿದ್ದಾರೆ ನೀವು? ನಾನೀಗ ಕಾಂಟ್ರಾಕ್ಟರ್ ಆಗಿ ಶಿವಮೊಗ್ಗದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕಾಂಟ್ರಾಕ್ಟರ್ ಆಗಿ ಅಂದರೆ ಕಾಂಟ್ರಾಕ್ಟ್ ಅಂದರೆ ಯಾವ ಕಾಂಟ್ರಾಕ್ಟ್ ತಗೊಳ್ತೀರಾ? ಬಿಲ್ಡಿಂಗ್ ಕೆಲಸಗಳನ್ನ ತಗೊಂಡು ಮಾಡ್ತಾ ಇದ್ದೀನಿ. ಈಗ ಒಂದು ಜಸ್ಟ್ ಒಂದು 1 year ಆಯ್ತು ಅಷ್ಟೇ. ಕಾಂಟ್ರಾಕ್ಟ್ ತಗೊಂಡು ಬೇರೆ ಮಾಡಿಸೋದು. ಓಕೆ, ಯಾವ ರೀತಿ ನಡೀತಿದೆ ಈಗ ಬಿಸ್ನೆಸ್ ಎಲ್ಲ? ಬಿಸ್ನೆಸ್ ಈಗ ಒಂದು ಬಿಲ್ಡಿಂಗ್ ಕೆಲಸ ಮುಗೀತು, ದೇವ್ರು ಕೊಡ್ತಾ ಇದ್ದಾನೆ, ಮಾಡ್ತಿದ್ದೀವಿ, ತೊಂದರೆ ಇಲ್ಲ ನಡೀತಾ ಇದೆ. ಎಲ್ಲಿ? ಶಿವಮೊಗ್ಗದಲ್ಲಿ ಆ ಏರಿಯಾದಲ್ಲಿ ಮಾತ್ರ ತಗೊಂಡು ಮಾಡ್ತಾ ಇದ್ದೀರಾ? ಈಗಂದರೆ ಫಸ್ಟ್ ನಾನು 5 ವರ್ಷ ಬ್ಯಾಂಗ್ಳೂರು ಕಂಪ್ನಿಯಲ್ಲಿ ನಾನು ಇಂಜಿನಿಯರ್ ವರ್ಕ್ ಮಾಡಿದೆ. ಇಂಜಿನಿಯರ್ ಆಗಿ ಬ್ಯಾಂಗ್ಳೂರು ಕಂಪ್ನಿ, ಅದು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲು, ಮುರಾರ್ಜಿ ಸ್ಕೂಲ್ಗಳ ಕೆಲಸ, ಅದನ್ನು ಕಟ್ಟೋದ್ರ ಹಾಸ್ಟೆಲ್ ವರ್ಕ್ಗಳೆಲ್ಲ ಆಗ ಗೌರ್ಮೆಂಟ್ ವರ್ಕ್ ಮಾಡ್ತಾ ಇದೆ. ಆಮೇಲೆ ಅದನ್ನು ಬಿಟ್ಟು ಸ್ವಂತ ಕೆಲಸ ಮಾಡುವ ಅಂತೇಳಿ ಈಗ 1 year ಆಯ್ತು ಅಷ್ಟೇ ಸ್ವಂತ ಕೆಲಸ ಮಾಡ್ತಾ ಇದ್ದೀನಿ. ಸ್ವಂತ ಕೆಲಸ ಮಾಡ್ತಾ ಇದ್ದೀರಾ? ನೀವು ಹುಟ್ಟಿದಲ್ಲಿ ಹೇಳಿದೆ? ಚಿಕ್ಕಮಗಳೂರು ಡಿಸ್ಟಿಕ್, ಎನ್ನಾರ್ಪುರ ತಾಲೂಕು, ಮುತ್ತಿನಕೊಪ್ಪ ಗ್ರಾಮ, ಚಿಕ್ಕಮಗಳೂರಿನಲ್ಲಿ. ಓಕೆ. ನೀವು ಕಲ್ತದಲ್ಲ ವಿದ್ಯಾಭ್ಯಾಸನೆಲ್ಲ ನಾನು ಕಲ್ತಿದ್ದು. ನನ್ನ PUC ತನಕ ನಾನು ಮುತ್ತಿನಕೊಪ್ಪದಲ್ಲೇ ಕಲ್ತಿದ್ದೆ ಅಲ್ಲೇ. ಓಕೆ. ನಿಮ್ಮ ತಂದೆ ತಾಯಿಯವರು ಏನು ಮಾಡ್ತಿದ್ರು? ತಂದೆ ಕೂಲಿ ಕೆಲಸ ಮಾಡ್ತಿದ್ರು, ತಂದೆ ತಾಯಿ ಇಬ್ರು ಕೂಲಿ ಕೆಲಸ ಮಾಡ್ತಾ ಇದ್ರು. ಕೂಲಿ ಕೆಲಸ. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ರು. ಗಂಡು ನಾನೊಬ್ಬ, ಹೆಣ್ಣು. ನಿಮಗೆ ಅಕ್ಕ ತಂಗಿಯವರು? ತಂಗಿ ಬೀಳ್ತಾರೆ. ಓಕೆ. ನೀವು ಹೇಳಿದ್ರೆ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಿದ್ರು, ಇಬ್ಬರು ಮಕ್ಕಳು. ನೀವು ಶಾಲೆ ಹೋಗೋ ಸಮಯದಲ್ಲಿ ನಿಮ್ಮೊಂದು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು? ನಮ್ಮ ಆರ್ಥಿಕ ಪರಿಸ್ಥಿತಿ ಕೊರತೆನೇ ಇರಲಿಲ್ಲ. ಯಾಕಂದರೆ ನನ್ನ ತಂದೆ ಕೆಲಸವನ್ನು ಮಾಡಿ ಜೀವನ ಸಾಗಿಸ್ತಿದ್ರು, ಯಾವುದೇ ಸಾಲ ಮಾಡದಾಗೆ, ಒಳ್ಳೆ ರೀತಿಯಲ್ಲಿ ತೊಂದರೆ ಇಲ್ಲ. ಅಂದರೆ ಆ ಕಡೆ ಬಡತನ ಅಲ್ಲ, ಈ ಕಡೆ ಶ್ರೀಮಂತನ ಅಲ್ಲದಾಗೆ ಮಧ್ಯಮ ವರ್ಗದ ರೀತಿ, ಕೊರತೆ ಇಲ್ಲದೆ ಇರುವಂಥ ಒಂದು ಜೀವನವಾಗಿತ್ತು. ಓಕೆ. ಅಂದರೆ ನೀವು ಕಲಿಬೇಕಾಗಿದೆ, ಒಳ್ಳೆ ಕಲಿಸ್ತಾ ಇದ್ರು? ಒಳ್ಳೆ ನಾವು ಏನು ಕಲಿಬೇಕು ಕಲಿಸ್ತಿದ್ರು, ನಾವು ಏನು ಬೇಕು ಅಂತ ಕೇಳ್ತಿದ್ರು, ನಮಗೆ ಕೊಡ್ತಾ ಇದ್ರು. ತಂದೆಗೆ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಏನಾದರೂ ಇದ್ದ? ಅವರು ಡ್ರಿಂಕ್ಸ್ ಮಾಡ್ತಿದ್ರು, ಅಂದರೆ ಅಪರೂಪಕ್ಕೆ, ಯಾವಾಗಲಲ್ಲ ಸಿಗರೇಟ್ ಸೇಯ್ತಿದ್ರು, ಅವೆಲ್ಲ ಅಪರೂಪಕ್ಕೆ. ಯಾರಂದರೆ ಏನಾದ್ರು ಕೊಡಿಸಿದ್ರೆ ಆ ರೀತಿ ಅಷ್ಟೇ, ಯಾವಾಗಲೂ ಇರಲಿಲ್ಲ. ಅಂದರೆ ಯಾವಾಗ ಅಪರೂಪಕ್ಕೊಮ್ಮೆ ಮಾಡ್ತಿದ್ರು ಅಷ್ಟೇ. ನಿಮ್ಮ ತಂದೆ ಏನಾದರೂ ಅಂದರೆ ಪ್ರಾಬ್ಲಮ್ ಏನು ಮಾಡ್ತಾ ಇರಲಿಲ್ಲ? ಕುಡಿದು ಬಂದು ಪ್ರಾಬ್ಲಮ್ ಏನು ಮಾಡ್ತಿರ್ಲಿಲ್ಲ, ಮತ್ತು ಅಂಥರದ್ದೇನೂ ಇರಲಿಲ್ಲ. ನಮ್ಮ ತಾಯಿನ ಸ್ವಲ್ಪ ಕುಡಿದು ಬಂದಾಗಲ್ಲ ಜಗಳ ಮಾಡ್ತಿದ್ರು ಮನೆಯಲ್ಲಿ. ಯಾರು ಕುಡಿದು ಬಂದ? ತಂದೆ ಕುಡಿದು ಬರುವಾಗ ತಾಯಿ ಜಗಳ ಮಾಡ್ತಿದ್ರು ಮನೆಯಲ್ಲೇ, ಕುಡ್ಕೊಂಡ್ಬಂದಾಗ ಆ ಥರ. ಹಾಗೆಲ್ಲ ಮತ್ತೆ ಇಲ್ಲ, ತಂದೆದೇನು ಅಷ್ಟು ಇರಲಿಲ್ಲ? ಇಲ್ಲ. ಓಕೆ. ನಿಮ್ಗೆ ಒಂದು ಮಾದರಿಯಾಗಿ ಇದ್ರು, ಸ್ವಲ್ಪ ಅಭ್ಯಾಸ ಬಿಟ್ಟರೆ ಮತ್ತೆ ಮಾದರಿಯಾಗಿ ಜೀವಿತ ಮಾಡ್ತಿದ್ರು. ಓಕೆ. ನೀವು ಕಲಿಯೋ ಸಮಯದಲ್ಲಿ ನಿಮ್ಮ ಒಂದು ಸ್ವಭಾವ ಅಂದರೆ ಯಾವ ರೀತಿ? ನೀವು ಅಂದರೆ ಉತ್ತಮ ವ್ಯಕ್ತಿ, ಉತ್ತಮ ಸ್ಟೂಡೆಂಟಾ, ಅಥವಾ ಕೆಲವು ಪೋಖ್ರಿಯಲ್ಲಿ ಇರ್ತಾರೆ, ಅಥವಾ ಆ ಥರ ಉತ್ತಮ ಸ್ವಭಾವ ಏನಿರಲಿಲ್ಲ. ನಾವು ಸ್ವಲ್ಪ ತರಲೆ ಮಾಡ್ತಾ ಅಂತ ಬದುಕಿದಂಥ ಒಂದು ಜೀವಿತ. ಚಿಕ್ಕ ಪುಟ್ಟ ತರಲೆ ಎಲ್ಲ ಮಕ್ಕಳು ಮಾಡುವಂಥದ್ದು, ಯಾಕಂದ್ರೆ ಅಷ್ಟೇ. ದೊಡ್ಡ ತರಲೆ ಏನಿಲ್ಲ, ಚಿಕ್ಕ ಪುಟ್ಟ ತರಲೆಗಳು ಮಾಡಿ ಅಷ್ಟೇ. ಅಂದರೆ ಕಲಿಯೋದ್ರಲ್ಲಿ ಅಷ್ಟೇನು ಒಳ್ಳೆ ಕಲಿತಿರ್ಲಿಲ್ಲ. ಪಾಸಾಗಿ ಹೋಗ್ತಿದ್ವಿ. ಪಾಸ್ ಆಗ್ತಿದ್ರೆ ಅಷ್ಟೇ. ಎಷ್ಟು ಕಲ್ತಿದ್ರಿ ನೀವು? ನಾನು PUC ಮುಗಿಸಿದೆ, ಅನಂತರ ನಾನು ಡಿಪ್ಲೊಮಾ ಮಾಡಿದೆ, ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಕಾರಣ ಯಾವುದರಲ್ಲಿ? ಸಿವಿಲ್ ಡಿಪ್ಲೊಮಾ ಮಾಡಿದೆ, ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಒಂದು 3rd ಸೆಮ್ ಮುಗೀತು, 4th ಸೆಮ್ ಎಕ್ಸಾಮ್ ಬರೆಯುತ್ತಾ ಟೈಮಲ್ಲಿ ಪರಿಸ್ಥಿತಿಯನ್ನು ಸ್ವಲ್ಪ ಹೊರಗೆ ಬರಬೇಕಾಗಿ ಬಂತು. ನನ್ನ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತೋಯ್ತು. ಓಕೆ. ಡಿಪ್ಲೊಮಾ ಅಂತ ಹೇಳ್ಬೋದು ಅಷ್ಟೇ. ಆದರೆ ಸರ್ಟಿಫಿಕೇಟ್ ಇಲ್ಲ. ಸರ್ಟಿಫಿಕೇಟ್ ಅಂದರೆ 3rd ಸೆಮ್ ತನಕ ಓದಿ ಸರ್ಟಿಫಿಕೇಟ್ ಇದೆ, ಅರ್ಧ ಓದಿ ಸರ್ಟಿಫಿಕೇಟ್ ಇದೆ. ಓಕೆ. ಅಂದರೆ ಅಷ್ಟು ಕಲ್ತಿದ್ದೀರಾ? ಆದರೆ ಮನೆ ಸಮಸ್ಯೆ ಆದ್ದರಿಂದ ಬಿಡಬೇಕಾಗಿ ಬಂತು. ಓಕೆ. ನಿಮ್ಮ ತಂಗಿ ಇದ್ದಾರೆ, ಅವ್ರು ಕಲ್ತಿದ್ದಾರಾ? ಅವಳು ಕಲ್ತಿದ್ದಾಳೆ. ಅವ್ರು ಒಳ್ಳೆ ಕಲ್ತಿದ್ದಾರೆ, ಪರವಾಗಿಲ್ಲ. ಓಕೆ. ನಿಮ್ಮ ಹೇಳಿರ್ತೀವಿ ಏನೋ ಸಮಸ್ಯೆ ಉಂಟಾಯ್ತು ಅಂತ ಹೇಳಿದ್ರು, ಏನಾಯಿತು ಸಮಸ್ಯೆ ಅನ್ನೋಕ್ಕೆ? ನಾನು ನನ್ನ ತಂದೆ ತಾಯಿ ತೀರೋದ್ಮೇಲೆ
ನಾನು ನಮ್ಮ ಊರು ಬಿಟ್ಟು ಬರಬೇಕಾಗಿ ಬಂತು. ಊರು ಅಂತಂದರೆ ಆಸ್ತಿ ಏನು ಇರಲಿಲ್ಲ, ಮನೇಲಿ ಇದ್ದಿದ್ದು ಬಾಡಿಗೆ ಮನೇಲಿ ಇದ್ವಿ. ತಂದೆ ಆದಮೇಲೆ ಮತ್ತೆ ನಮ್ಮ ಸಂಬಂಧಿಕರು ನನ್ನನ್ನು ನಮ್ಮ ತಂಗಿನ ನೋಡ್ತಿದ್ರು. ತಂದೆದು ಅಣ್ಣ ತಮ್ಮಂದಿರ ಸಹಾಯದಲ್ಲಿ ನಾವು ಬೆಳಿತೀವಿ. ನೀವು ಅದಕ್ಕಿಂತ ಮೊದಲು ತಂದೆ ತಾಯಿ ತೀರಿ ಹೋಗಿದ್ದಾರೆ ಕಲಿತಿರ್ಬೇಕಾದ್ರೆ? ನನ್ನ ಫಸ್ಟ್ ಇಯರ್ ಮುಗಿಯೋಷ್ಟೊತ್ತಿ ತಂದೆ ತೀರೋದ್ರು. ಫಸ್ಟ್ ಇಯರ್ ಮುಗ್ದಾಗ ಮತ್ತು ನಾನು PUC ಸೆಕೆಂಡ್ ಇಯರ್ ಮುಗಿದು ಒಂದು ಮುಗಿಯೋಷ್ಟೊತ್ತಿಗೆ ನನ್ನ ತಾಯಿ ಹುಷಾರಿಲ್ಲದೆ ಆಗ್ಬಿಟ್ರು. ಅವರು ಲಿವರ್ ಕ್ಯಾನ್ಸರ್ ಆಗಿ ಅವರಿಗೆ ತುಂಬ ಡಿಫಿಕಲ್ಟ್ ಆಗಿ ಆಮೇಲೆ ಅವ್ರನ್ನ ಒಂದು 7-8 ತಿಂಗಳು ಮಣಿಪಾಲ್ ಆಸ್ಪತ್ರೆ ಟ್ರೀಟ್ಮೆಂಟ್ ಮಾಡಿದೆ. ಆಮೇಲೆ ಅವ್ರು ತೀರೋದ್ರು. ಅಂದರೆ ಒಂದೂವರೆ ವರ್ಷದಲ್ಲಿ. ನನ್ನ ತಂದೆ ತೀರೋಗಿದ್ದು 2006 ಏಪ್ರಿಲ್ 28ಗೆ. ನನ್ನ ತಾಯಿ ತೀರೋಗಿದ್ದು 2008 ಜನವರಿ 22ಕ್ಕೆ. 2 ವರ್ಷದೊಳಗೇನೆ ಇಬ್ಬರು. ತಂದೆ ಏನಾಗಿತ್ತು? ತಂದೆ ಆಕ್ಸಿಡೆಂಟ್ ಆಗಿ ತೀರೋಗಿದ್ದು. ಆಕ್ಸಿಡೆಂಟ್ ಆಗಿ ತೀರೋದ್ರು. ಓಹೋ. ಅಂದರೆ ಓಕೆ. ಅದ ನಂತರ ಮತ್ತೆ ವಿದ್ಯಾಭ್ಯಾಸ ಅಲ್ಲೇ ಸ್ಟಾಪ್? ತಾಯಿ ತೀರೋದ ಮೇಲೆ ಮತ್ತೆ ಸ್ವಲ್ಪ ಕಲ್ತ್ರಿ ಹಾಗಾದ್ರೆ ನೀವು? ನನ್ನ ತಾಯಿ ತೀರೋದ್ಮೇಲೆ ನನ್ನ ತಂಗಿ ವಿದ್ಯಾಭ್ಯಾಸ ಮಾಡ್ತಿದ್ಲು. ನನ್ನ ತಂಗಿ ಅವಾಗ ನನ್ನ ತಂದೆ ತೀರೋಗ್ಬೇಕಾದ್ರೆ ಅವಳು 9th ಆಗಿದ್ಲು. ತಾಯಿ ತೀರೋ ಅಷ್ಟೇ ಆಲ್ಮೋಸ್ಟ್ ಅವಳದು ಸೆಕೆಂಡ್ ಇಯರ್ ಮುಗೀತಿತ್ತು ಅಷ್ಟೇ, ಮುಗೀತಾ ಇತ್ತು. ಆಮೇಲೆ ನಾನು ಮತ್ತೆ ಹಾಗೆ ಕೆಲಸದ ಮೇಲೆ ಬಂದೆ, ಕೆಲಸ ಮಾಡಿದೆ. ಆಮೇಲೆ ಮತ್ತೆ ನಮಗೆ ಓದೋಕ್ಕೆ ನನ್ನ ಚಿಕ್ಕಪ್ಪಂದಿರೆಲ್ಲ ನಮಗೆ ದಾರಿ ಮಾಡಿಕೊಟ್ರು, ಓದಿ ಅಂತೇಳಿ. ಆ ರೀತಿ ಓದೋಕ್ಕೋಸ್ಕರ ನಾನು ಮತ್ತೆ ಮಣಿಪಾಲದಲ್ಲಿ ಡಿಪ್ಲೊಮಾಗೆ ಅಡ್ಮಿಷನ್ ಆದೆ. ಯಾಕಂದರೆ ಇದು ತಾಯಿ ತೀರೋದ ಮೇಲೆ ನೀವು ಕೆಲಸಕ್ಕೆ ಬಂದರೆ ಪುನಃ? ಹೌದು. ಏನು ಕೆಲಸ ಮಾಡ್ತಿದ್ರಿ? ನಾನೊಂದು ಬಿಲ್ಡಿಂಗಿಂದು ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅವಾಗಲೇ ಬಿಲ್ಡಿಂಗ್ ಸೂಪರ್ವೈಸರ್ ಆಗಿ ಮಾಡ್ತಾ ಇದ್ರಿ. ಓಕೆ. ನಂತರ ಪುನಃ ತಿರುಗಿ ಡಿಪ್ಲೊಮಾಗೆ ಅಪ್ಲೈ ಮಾಡಿದ್ರಿ. ಓಕೆ. ಅಲ್ಲಿ ಮತ್ತೇನಾಯ್ತು? ಅಲ್ಲಿ ನಾನು 3rd ಸೆಮ್ ಆದಮೇಲೆ ನಾನಿದ್ದಂಥ ಮನೆಯಲ್ಲಿ ನನಗೆ ತಿಳಿಯದಿರುವಂಥ ವಿಚಾರ ಒಂದು ಸಮಸ್ಯೆ ಅಲ್ಲಿ ಉಂಟಾಯಿತು. ಓಕೆ. ಉಂಟಾದಾಗ ಅದು ನನ್ನ ಕುಟುಂಬಸ್ಥರಿಗೆ ಅದೊಂದು ಬಾಧೆ ಆಗುತ್ತೆ, ಕಷ್ಟ ಆಗುತ್ತೆ ಎಂಬ ತಿಳಿದಾಗ ಅವ್ರು ಹೇಳಿದ್ರು, ಇಲ್ಲಿಂದ ಹೊರಗೆ ಹೋಗಿ ಏನಾದ್ರು ಬೇರೆ ಕೆಲಸ ಮಾಡಿ ಬದುಕು ಎಂಬುದಾಗಿ ಹೇಳಿದರು. ಹಾಗೆ ನಾನು ಮನೆ ಬಿಟ್ಟು ಹೊರಗೆ ಬರಬೇಕಾದ ಪರಿಸ್ಥಿತಿ ಬಂತು. ಓಕೆ. ನೀವು ಅಲ್ಲಿಂದ ಮತ್ತೆ ಹೊರಗೆ ಬರಬೇಕಾಯ್ತು? ಮನೆ ಬರಬೇಕಾಯ್ತು. ಎಲ್ಲಿ ಹೋದ್ರಿ ಮತ್ತೆ ನೀವು? ನಾನು ಅಲ್ಲಿಂದ ಮ್ಯಾಂಗ್ಳೂರಲ್ಲೇ ನಾನು ಹೋದೆ. ಮ್ಯಾಂಗ್ಳೂರು ಹೋಗಿ ನಾನು ಕೆಲಸ ಮಾಡೋಕ್ಕಲ್ಲ ಏನು ಅಂತೇಳಿ ಯೋಚನೆ ಮಾಡಿದೆ. ಯಾಕಂದರೆ ನಾನು ಮ್ಯಾಂಗ್ಳೂರು ಹೋಗುವಂಥ ಟೈಮಲ್ಲಿ ನನ್ನ ಹತ್ರ ಯಾವುದೇ ರೀತಿಯ ಹಣ ಇರಲಿಲ್ಲ. ನಾನು ಬಂದಂಥ ಮನೆಯಿಂದ ನನಗೆ ಅವರು 500 ರೂಪಾಯಿ ದುಡ್ಡು ಕೊಟ್ಟಿದ್ದರು. ಮತ್ತು ನಾನು ಮ್ಯಾಂಗ್ಳೂರಿಗೆ ಬಂದೆ. ಮ್ಯಾಂಗ್ಳೂರು ಬಂದು ಕೆಲಸ ಹುಡುಕ್ತಿದ್ದೆ. ಒಂದು ಕೆಲಸನೂ ಆಯಿತು, ನನಗೆ ಕೆಲಸ ಸಿಕ್ತು. ಅದೇ ಯಾವ ಥರ ಕೆಲಸ ಅಂತಂದರೆ, ಮೊದಲನೇ ತಿಂಗಳಿನ ಸಂಬಳದಲ್ಲಿ ಅರ್ಧ ಸಂಬಳ ಅವ್ರಿಗೆ ಕೊಡಬೇಕು. ಏಜೆನ್ಸಿ ಥ್ರೂ ಅರ್ಧ ಸಂಬಳ ಅವ್ರಿಗೆ ಕೊಡಬೇಕು, ಅರ್ಧ ಸಂಬಳ ನನಗೆ. ಆ ರೀತಿಯಲ್ಲಿ ನನಗೆ 7,000 ರೂಪಾಯಿ ಸಂಬಳ ಸಿಕ್ತು. 7,000? ಮೊದಲನೇ ತಿಂಗಳ ಸಂಬಳ 7,000. ಅದ್ರಲ್ಲಿ ಅರ್ಧ ಅಂದ್ರೆ 3,500 ಕೊಟ್ಟು 3,500. ಅದರಲ್ಲಿ PG ಹಣ ನನಗೆ 3,000 ರೂಪಾಯಿ ಇತ್ತು. 3,000 ರೂಪಾಯಿ PG ಕಟ್ಟಬೇಕು. 500 ರೂಪಾಯಿ ಇದ್ದಿದ್ದು. ಆದರೆ ಅದು ಮುಂಚಿತವಾಗಿ ಎಲ್ಲ ಖರ್ಚಾಗೋಯ್ತು. ಮತ್ತು ನನ್ನ ಹತ್ರ ಯಾವುದೇ ರೀತಿ ಹಣ ಇರಲಿಲ್ಲ ನನಗೆ ವೆಚ್ಚ ಮಾಡೋದಕ್ಕಾಗಿ ಏನಕ್ಕಾದರೂ. ನಾನು ಹಾಗೆ ಕೆಲಸ ಮಾಡ್ತಿರೋ ಸಮಯದಲ್ಲಿ ನನಗೆ ಆ ಕೆಲಸದ ಬಗ್ಗೆ ಅಷ್ಟು ಜ್ಞಾನ ಇರಲಿಲ್ಲದಕ್ಕೆ ನನ್ನ ಜೊತೆ ಇದ್ದಂಥ ಕಾಂಟ್ರಾಕ್ಟ್ರು ಅವರು ಅವ್ರನ್ನ ಬಂದು ಕೆಲಸ ನೋಡಿದ್ರು, ಓಕೆ ಕೆಲಸ ಮಾಡಿಸ್ತಿದೆ. ನಾಳೆ ಏನು ಮಾಡಬೇಕೆಂಬುದಾಗಿ ಅವರು ನನಗೆ ಹೇಳಲಿಲ್ಲ, ನಾನು ಕೇಳಲಿಲ್ಲ ಏನು ಮಾಡಬೇಕಂದ್ರೆ. ಯಾಕಂದರೆ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲದಕ್ಕೆ ನಾನು ಕೇಳಲಿಲ್ಲ ನಾಳೆ ಏನು ಮಾಡಬೇಕಂತೇಳಿ. ಅವ್ರು ಬಂದು ಕೇಳಿದ್ರು, ನೀನು ಇದನ್ನು ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರು. ನಾನೇನು ಮಾತಾಡೋಕ್ಕೆ ಹೋಗಲಿಲ್ಲ, ನಾನು ಸುಮ್ಮನೆ ಇದ್ದೆ. ಅವರಂದರು, ಇದನ್ನೆಲ್ಲ ನಾನೇ ಮಾಡಿಸೋದಾದರೆ ನೀನು ಏನಕ್ಕೆ ಅಂತ ಕೇಳಿದ್ರು. ನಾನು ಅದಕ್ಕಂದೆ, ಸರಿ ಆಯಿತು, ನಿಮಗೆ ನನ್ನಿಂದ ಪ್ರಯೋಜನ ಇಲ್ಲ, ನಾನು ಬೇಡ ಹೋಗ್ತೀನಿ ಅಂತಂದೆ. ಹೋಗ್ತೀನಿ ಬಾಸಿ ನಾವು ಹೋಗ್ತೀನಿ ಅಂತಂದೆ. ಜಗಳ ಮಾಡಿದ್ದು ನನ್ನ ಸಂಬಳ ಕೊಡಿ ಅಂತಂದೆ. ಅವ್ರು 1 ತಿಂಗಳು ಸಂಬಳ ಕೊಟ್ಟರು. ಆಮೇಲೆ ಅವನ ಸಂಬಳ ತಗೊಂಡು ಅರ್ಧ ಕಟ್ಟಿದೆ, ಮತ್ತೆ ಆಯಿತು. ಆಮೇಲೆ ನಾನು ಮತ್ತೆ 2ನೇ ತಿಂಗಳಲ್ಲಿ ನನಗೆ ಕೆಲಸ ಮಾಡಬೇಕು, ಕೆಲಸನೂ ಇಲ್ಲ, ಇದ್ದಿದ್ದು ಕೆಲಸ ಬಿಟ್ಬಿಟ್ಟೆ. ಆಯ್ತಾ? ಆಮೇಲೆ ಮುಂಗೋಪದವರಾಗದೆ ಸ್ವಲ್ಪ ಮುಂಗೋಪ ಜಾಸ್ತಿ. ಯಾಕಂತಂದ್ರೆ ನಾವು ಗೊತ್ತಿಲ್ಲ ವಿಚಾರ ಅಥವಾ ನಾವು ಮಾಡದಿರೋ ವಿಚಾರ ಹೇಳುವಾಗ ಅದು ನಮಗೆ ಬೇಜಾರಾಗತ್ತೆ. ಅವಾಗ ಆ ರೀತಿ ಆದಾಗ ನಾನು ಬಿಟ್ಟೆ. ಆಮೇಲೆ ಮತ್ತೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ನಾನೊಂದು ಪಾಸ್ಟ್ರು ಮನೇಲಿ ಇದ್ದಿದ್ದು. ಹಾಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಆಮೇಲೆ ನಾನು ಮುಂದಿನ ತಿಂಗಳು ನಾನು ಉದಯವಾಣಿ ಪೇಪರಲ್ಲಿ ಒಂದು ಕಡೆ ಕೆಲಸದ ಬಗ್ಗೆ ಹಾಕಿರ್ತಾರೆ, ಕೆಲಸದ ಬಗ್ಗೆ ಕೊಟ್ಟಿರ್ತಾರೆ. ಆವಾಗ ನಾನು ಡೈಲಿ ಅದು ನೋಡೋದು, ಫೋನ್ ಮಾಡೋದು, ಅವ್ರು ಎಲ್ಲಿ ಇರುತ್ತಂತ ಅಲ್ಲಿಗೆ ಇಂಟರ್ವ್ಯೂಗೆ ಹೋಗೋದು. ಅವರು ಕೇಳುವಂಥ ಕ್ವಶನ್ನು, ಅವ್ರು ಹೇಳುವಂಥ ರೀತಿ ಎಲ್ಲದಕ್ಕೂ ಆನ್ಸರ್ ಕೊಡ್ತೀನಿ.
ಎಲ್ಲ ಮಾಡ್ತೀನಿ. ಅವರು ಓಕೆನೂ ಅಂತಾರೆ, ಮತ್ತೆ ಕಾಲ್ ಮಾಡ್ತೀನಿ ಅಂದ್ರೆ ಕಾಲೇ ಮಾಡಲ್ಲ. ಹಾಗೆ ನಾನು ಒಂದು ತಿಂಗಳಿಡೀ ಕೆಲಸ ಹುಡುಕ್ತಿದ್ದೆ. ನನ್ನ ಹತ್ರ ದುಡ್ಡು ಇಲ್ಲ, ಏನೂ ಇಲ್ಲ, ಕೆಲಸ ಹುಡುಕಕ್ಕೂ ದುಡ್ಡಿಲ್ಲ. ಆಮೇಲೆ ನಾನೇನು ಮಾಡಿದೆ ಅಂದರೆ, ನನ್ನ ತಂಗಿ ಮಿಷನ್ ಕಾಂಪೌಂಡಲ್ಲೇ ನರ್ಸಿಂಗ್ ಓದ್ತಾ ಇದ್ಲು. ಆ ಸಮಯದಲ್ಲಿ ನಾನು ಅವಳ ಸ್ನೇಹಿತನ ಹತ್ರ ಸ್ವಲ್ಪ ಹಣ ಇಸ್ಕೊಂಡೆ. ನನಗೆ ಒಂದು ಸ್ವಲ್ಪ ಅವಳಿಗೆ, ನನ್ನ ತಂಗಿಗೆ ಹೇಳಿದೆ, ನನ್ನ ಹತ್ರ ಹಣ ಇಲ್ಲ, ಏನು ಮಾಡಲಿ. ಆವಾಗ ಅವಳು ಹೇಳಿದ್ರು, ಸರಿ ನಾನು ಕೊಡಿಸ್ತೀನಿ ಅಂತೇಳಿ ಅವಳ ಸ್ನೇಹಿತನ ಹತ್ರ 1,500 ರೂಪಾಯಿ ದುಡ್ಡು ಕೊಡಿಸಿದ್ಲು ನನಗೆ. ನನ್ನ ಹತ್ರ ಹಣವಿತ್ತು. ಆಮೇಲೆ ನಾನು ಮತ್ತೆ ಅದಕ್ಕೆ ಕೆಲಸ ಹುಡುಕ್ತಿದ್ದೆ. ಅದ್ರ ಮಧ್ಯದಲ್ಲಿ ನಾನೇನು ಮಾಡಿದೆ ಅಂದರೆ, ಒಂದು ಸಲ ಶಿವಮೊಗ್ಗ ವಿಸಿಟಿಂಗ್ ಮಾಡಿದೆ. ಶಿವಮೊಗ್ಗಕ್ಕೆ ಹೋಗಿ ನಾನು ಮೊದಲು ಸೂಪರ್ವೈಸಿಂಗ್ ಕೆಲಸ ಮಾಡ್ತಿದ್ದೆ ಶಿವಮೊಗ್ಗದಲ್ಲಿ. ಅಂದರೆ ನನ್ನ ಚಿಕ್ಕಪ್ಪ ಅಲ್ಲಿ ಬಿಲ್ಡಿಂಗ್ ವರ್ಕ್ ತಗೊಂಡಿದ್ರು. ಅಲ್ಲಿ ಬಿಲ್ಡಿಂಗ್ ವರ್ಕ್ ತಗೊಂಡು ಅಲ್ಲಿ ನಾನು ಸೂಪರ್ವೈಸರ್ ಆಗಿ, ತಂದೆ ತಾಯಿ ತೀರೋದ್ಮೇಲೆ ಅಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಿದ್ದೆ. ಆ ಕೆಲಸ ಮಾಡ್ತಿರೋ ಟೈಮಲ್ಲಿ ಅಲ್ಲಿ ಒಬ್ಬ ಇಂಜಿನಿಯರ್ ಪರಿಚಯ ಇದ್ದರು, ನಮ್ಮ ಜೊತೆ ಕೆಲಸ ಮಾಡಿದವರು. ನಾನು ಅವ್ರಿಗೆ ಹೋಗಿ ಹೇಳಿದೆ ವಿಷಯಗಳು, ಈ ರೀತಿ ಆಗ್ಬಿಟ್ಟಿದೆ, ನನಗೆ ಒಂದು ಕೆಲಸ ಬೇಕು, ಎಲ್ಲರೂ ಕೆಲಸ ಒದಗಿಸ್ಕೊಡಿ ಅಂತೇಳಿ. ಆಗ ಅವರು ನನ್ನ ಹತ್ರ ಹೋಗಿ ಸರಿ ಅಂತೇಳಿ ಬೇರೊಬ್ಬ ವ್ಯಕ್ತಿ ಹತ್ರ ನನಗೆ ಮಾತಾಡಿಸಿದ್ರು, ಪರಿಚಯ ಮಾಡಿಕೊಟ್ರು. ನಾನು ಅವ್ರಿಗೆ ಮಾತನಾಡಿ ಅವ್ರು ಕೇಳಿದ್ರು, ನಂಬಿಗಸ್ತರಾಗಿ ನೀನು ಕೆಲಸ ಮಾಡ್ತೀನಿ ಅಂತ ಕೇಳಿದ್ರು. ಸರಿ ಮಾಡ್ತೀನಿ. ನನ್ನ ವಿಷಯಗಳು ಈ ರೀತಿ ಹೇಳಿದೆ, ಕೆಲಸ ಮಾಡೋಕ್ಕೆ ನನ್ನ ಕೈಲಿ ಸರ್ಟಿಫಿಕೇಟ್ ಇಲ್ಲ, ಏನೂ ಇಲ್ಲ, ಬಟ್ ಕೆಲಸದ ಬಗ್ಗೆ ಗೊತ್ತಿದೆ ಅಷ್ಟೇ. ಕೆಲಸದ ಬಗ್ಗೆ ಗೊತ್ತಿದೆ, ಸರ್ಟಿಫಿಕೇಟ್ ಯಾವುದೂ ಇಲ್ಲ ಅಂತೇಳಿ ಅವ್ರಿಗೆ ಹೇಳಿದೆ. ನಾನು ಹೇಳಿ ಆಯಿತು ಸರಿ ನಾನು ಮಾತಾಡಿ ನೋಡ್ತೀನಿ ಅಂತೆಲ್ಲ ಹೇಳಿದ್ರು. ಓಕೆ ಅಂತೇಳಿ ನಾನು ತಿರುಗಿ ಮಂಗಳೂರಿಗೆ ಬಂದು ನಾನು ಮತ್ತೆ ಆಗ ಏನು ಮಾಡ್ತಿದ್ದೆ ಅಂದರೆ, ಈ ಮ್ಯಾಂಗ್ಳೂರಲ್ಲಿ ಉಳ್ಕೊಂಡ್ರೆ ಒಟ್ಟು ಟೋಟಲ್ ಊಟ ಮಾಡೋದಕ್ಕೆ 1,500, ಉಳಿಯೋಕ್ಕೆ 1,500, ಹಾಗೆ 3,500 ರೂಪಾಯಿ. ಆದರೆ ಊಟ ಮಾಡಿಲ್ಲ ಅಂದರೆ 1,500 ಕೊಟ್ಟರೆ ಸಾಕು. ಯಾಕಂದ್ರೆ ನನ್ನ ಹತ್ರ ಹಣ ಬೇರೆ ಇರಲಿಲ್ಲ. ನಾನು ಅವಾಗ ಯೋಚನೆ ಮಾಡಿದೆವ್ರೆ, ಊಟ ಮಾಡಿದರೆ ದುಡ್ಡು ಕೊಡಬೇಕಲ್ಲ ಅಂತೇಳಿ ನಾನು ಆಲ್ಮೋಸ್ಟ್ ಆ ತಿಂಗಳಲ್ಲಿ ಉಪವಾಸದಲ್ಲೇ ಜೀವನ ಕಳಿಸ್ತಿದ್ದೆ. ಏನೂ ಇರಲಿಲ್ಲ, ತಿನ್ನೋದಕ್ಕೆ ಏನೂ ಇರಲಿಲ್ಲ. ಯಾಕಂದರೆ ಇರೋ ದುಡ್ಡನ್ನು ನಾನು ಕೆಲಸಕ್ಕೋಸ್ಕರ ಹುಡುಕೋಕ್ಕೋಸ್ಕರ ಉಪಯೋಗಿಸ್ತಿದ್ದೆ. ಏನೂ ತಿನ್ನೋಕ್ಕಾಗದೆ ನಾನು ಆ ರೀತಿಯ ಜೀವನ ನಡೆಸ್ತಾ ಹೋದೆ. ಆನಂತರ ನಾನು ಉಪವಾಸದಲ್ಲಿದ್ದೆ. ನನ್ನ ಜೊತೆ ರೂಮ್ಮೇಟ್ಸ್ ಆಗಿ ಒಬ್ಬ ಹುಡುಗ ಇದ್ದ. ಅವನು ಮತ್ತೆ ಏನೋ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದ ನನಗೆ. ಆ ಥರದಲ್ಲಿ ನಾನು ಹೋಗ್ತಾ ಇದ್ದೆ. ಆಮೇಲೆ ಆಗಿದ್ದಂಥ ಸಮಯ ನಾನು ತಿರುಗಿ ಮ್ಯಾಂಗ್ಳೂರಿಗೆ ಬಂದು ನಾನು ಮತ್ತೆ ಕೆಲಸ ಹುಡುಕಕ್ಕೆ ಆರಂಭಿಸಿದೆ. ಓಕೆ, ಈಗಷ್ಟೊಂದು ಮಾತಾಡಿದ್ರೆ, ಆಗ ಒಂದು ಪಾಸ್ಟರ್ ಮನೇಲಿ ಇರ್ತಿದ್ದೀರಿ ಎಂಬುದಾಗಿ. ಹೌದು. ಓಕೆ, ನಿಮಗೆ ಹಾಗಾದರೆ ಕ್ರಿಸ್ತನ ಬಗ್ಗೆ ಗೊತ್ತಿತ್ತ? ಮೊದಲೇ ಗೊತ್ತಿತ್ತು. ನಿಮಗೆ ಯಾವಾಗ ಯೇಸುಸ್ವಾಮಿ ಬಗ್ಗೆ ಗೊತ್ತಾಯ್ತು? ನನಗೆ ಯೇಸುಸ್ವಾಮಿ ಬಗ್ಗೆ ಗೊತ್ತಾಗಿದೆ ಅಂತಂದರೆ, ನನ್ನ ತಂದೆ ಮರಣ ಒಂದಕ್ಕಿಂತ ಮುಂಚಿತವಾಗಿ ನಮಗೆ ಯೇಸುಸ್ವಾಮಿ ಬಗ್ಗೆ ಎಲ್ಲ ಗೊತ್ತಿತ್ತು. ಯಾಕಂತಂದರೆ ನನ್ನ ಕುಟುಂಬದಲ್ಲಿ ಮೊದಲು ನನ್ನ ತಂದೆ ಅಣ್ಣ ರಕ್ಷಣೆ ಹೊಂದಿದ್ರು. ಅವರು ಇವತ್ತು ಸೇವೆಯಲ್ಲಿ ಗದಗಿನಲ್ಲಿ ಸೇವೆ ಮಾಡ್ತಿದ್ದಾರೆ ಅವರು. ಆಯ್ತಾ. ಅನಂತರವಾಗಿ ನನ್ನ ಚಿಕ್ಕಪ್ಪಂದಿರು ರಕ್ಷಣೆ ಹೊಂದಿದ್ರು. ಒಬ್ಬರು ಉಡುಪಿಯಲ್ಲಿದ್ದಾರೆ, ಸೇವೆ ಮಾಡ್ತಿದ್ದಾರೆ, ಇನ್ನೊಬ್ಬರು ಶಿವಮೊಗ್ಗದಲ್ಲಿ ಸೇವೆ ಮಾಡ್ತಿದ್ದಾರೆ. ಹಾಗೆ ನನ್ನ ಅಜ್ಜಾಜಿ ರಕ್ಷಣೆ ಹೊಂದಿದ್ರು. ಅಜ್ಜಾಜಿ ರಕ್ಷಣೆ ಹೊಂದಿದ್ರು. ಆಮೇಲೆ ನಾವು ಅವರೊಟ್ಟಿಗೆ ಇದ್ದಿದ್ದು, ಅಜ್ಜಾಜಿ ಒಟ್ಟಿಗೆ ಅಂದರೆ ಸಪ್ರೇಟ್ ಆಗಿದ್ದಿದ್ದು, ಒಂದೇ ಜಾಗದಲ್ಲಿ ಅಜ್ಜಾಜಿ ಸಪ್ರೇಟ್, ನಾವು ಸಪ್ರೇಟ್ ಆಗಿದ್ದಿದ್ದು. ಅವಾಗ ಇವರು ರಕ್ಷಣೆ ಹೊಂದಿ ನಮ್ಮ ಅಜ್ಜಾಜಿ ಮನೆಗೆ ಸೇವಕರೆಲ್ಲ ಬರ್ತಾಯಿದ್ರು. ಬಂದಾಗ ನಮ್ಮ ಮನೆಗೂ ಬರ್ತಾಯಿದ್ರು, ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಿದ್ರು, ಅವರು ಪ್ರಾರ್ಥನೆ ಮಾಡ್ತಾಯಿದ್ರು. ಆದರೆ ಅವಾಗ ನನ್ನ ತಾಯಿ ವಿರೋಧ ಮಾಡ್ತಿದ್ರು ಸ್ವಲ್ಪ. ನಾವೇನು ಅದು ವಿರೋಧ ಮಾಡ್ತಿರ್ಲಿಲ್ಲ ನನಗೆ, ಬಟ್ ಅಂಗೀಕರಿಸ್ತಿರ್ಲಿಲ್ಲ. ನಾನು ಸುಮ್ಮನೆ ಕೂತ್ ಕೇಳ್ಬೇಕೇನೋ, ಬಂದಾಗ ಎದ್ದು ಹೋದ್ರೆ ಏನೋ ಅಂತೇಳಿ ಸುಮ್ಮನೆ ಕೂತ್ ಕೇಳ್ತಿದ್ದೆ ಅಷ್ಟೇ. ಹಾಗೆ ಕೇಳಿದೆ. ನಿಮ್ಮ ಹಿನ್ನೆಲೆ ಯಾವುದಾಗಿತ್ತು? ನಾವು ರೋಮನ್ ಕ್ಯಾಥಲಿಕ್. ಹೌದು. ಓಕೆ ಓಕೆ. ಅಂದರೆ ನೀವು ಅವರ ಸುವಾರ್ತಿಕರೆಲ್ಲ ಬಂದು, ಸಭಾಪಾಲಕ ಸೇವಕರೆಲ್ಲ ಬಂದು ಮನೆಯಲ್ಲಿ ಸುವಾರ್ತೆ ಸಾರುವಾಗ ಕೇಳ್ತಾ ಇದ್ರೆ ಇದು ವಿರೋಧ ಮಾಡ್ತಾ ಇರಲಿಲ್ಲ, ಅಂಗೀಕಾರನೂ ಮಾಡ್ತಾ ಇರ್ತಿರ್ಲಿಲ್ಲ. ಸುಮ್ಮನೆ ಮನೆಗೆ ಬಂದಿದಾರಲ್ಲ, ಎದ್ದು ಹೋದ್ರೆ ಅವ್ರಿಗೊಂದು ಒಂಥರ ಬೇಜಾರಲ್ಲ, ಬಂದಾಗ ಎದ್ದು ಹೋಗ್ತಾರ ಅಂತೇಳಿ ಸುಮ್ಮನೆ ಕುಳಿತುಕೊಳ್ತಿದ್ದೆ. ಓಕೆ ಓಕೆ. ಮತ್ತೆ ತಂದೆ ಮತ್ತೆ ರಕ್ಷಣೆ ಹೊಂದ್ರ? ತಂದೆ ಮೊದಲು ನಮ್ಮ ಫ್ಯಾಮಿಲಿ ತಂದೆ ರಕ್ಷಣೆ ಹೊಂದಿದ್ದು. ಓಕೆ. ತಾಯಿ ವಿರೋಧ ಮಾಡ್ತಿದ್ರು. ಆಮೇಲೆ ಅನಂತರವಾಗಿ ನನ್ನ ತಾಯಿ ತಂಗಿ ರಕ್ಷಣೆ ಹೊಂದ್ರು. ತಾಯಿ ತಂಗಿ ಕೂಡ ರಕ್ಷಣೆ ಹೊಂದಿದ್ರು. ನಾನೊಬ್ಬನು ಹೀಗೆ ಇರ್ತಿದ್ದೆ. ನಾನು ಬೇಡನೂ ಇಲ್ಲ, ಬೇಕು ಇಲ್ಲ. ಯಾಕೆ ಬೇಡ ಅನ್ನೋಕ್ಕೆ ಆಕ್ಚುಲಿ ನಾವು ಹೋಗೋದಿದ್ರೆ ಅದು ಬೇಡ ಅಂತಾನೆ ಅರ್ಥ ತಾನೆ. ಹೌದು. ಚರ್ಚಿಗೆ ಹೋಗ್ತಾ, ನಾನು ಅಲ್ಲಿ ಹೋಗ್ತಿರ್ಲಿಲ್ಲ. ನಾನು ರೋಮನ್ ಕ್ಯಾಥಲಿಕ್ ಚರ್ಚಿಗೆ ಹೋಗ್ತಾ ಇದ್ದೆ. ನೀವು ಏನು ಹೇಳ್ತಾ ಇರ್ಲಿಲ್ಲ ತಂದೆ ತಾಯಿಯವರು? ಆಕ್ಚುಲಿ ಏನಂತಂದ್ರೆ, ತಂದೆ ತಾಯಿ ಒತ್ತಾಯ ಮಾಡೋದಕ್ಕೆ ನಾನು ಅಷ್ಟು ಏನಂತಂದರೆ ಸ್ವಲ್ಪ, ನಾನು ಹೇಳಿದ್ನಲ್ಲ, ಒಂದು ಸ್ವಲ್ಪ ಡಿಫ್ರೆಂಟ್. ನಾನು ಆ ಕಡೆ ಅಂದರೆ ವಿರೋಧನೂ ಮಾಡಲ್ಲ ಅಂತಂದರೆ ತಂದೆ ತಾಯಿ ಮಾತನ್ನು, ಬಟ್ ನನ್ನ ಹತ್ರ ಅಷ್ಟು ಹೇಳಿ ನಾನು ಅಂಗೀಕರಿಸ್ತಿರ್ಲಿಲ್ಲ. ನಾನು ತುಂಬ ವಿರೋಧ ಮಾಡ್ತಿರ್ಲಿಲ್ಲ. ನಂದು ಒಂದೇ ಅನ್ಸರು.
ಆಗುತ್ತಂದ್ರೆ ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ನನ್ನ ಕೈಯಲ್ಲಿ ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ, ಅದು ಏನೇ ಆದರೂ ಅಂತೇಳಿ ನಾನು ಸುಮ್ಮನೆ ಆದೆ ಆ ಥರ. ಓಕೆ ಓಕೆ. ನಂತರ ಓಕೆ, ಹಾಗಾದರೆ ಕ್ರಿಸ್ತನ ನೀವು ಯಾವ ಕಡೆ ಈಗ ಇದೆಲ್ಲ ಈಗ ಕೆಲವು ಘಟನೆಗಳು ನಿಮ್ಮ ಜೀವಿತ ಅದರಲ್ಲಿ ತಂದೆ ತೀರಿ ಹೋದ್ರು, ತಾಯಿ ತೀರಿ ಹೋದ್ರು, ನಂತರ ನೀವು ಮನೆಯಿಂದ ಹೊರಗೆ ಬೇರೆ ಕಡೆಯಿಂದ ನಿಮ್ಮ ಯಾವುದೋ ರಿಲೇಷನ್ ಅವ್ರ ಮನೆ ಅಲ್ಲಿಂದ ಬನ್ನಿ ಹೊರಗೆ ಬರಬೇಕಾಯಿತು. ಇದೆಲ್ಲ ಆಗುವಾಗ ನಿಮಗೆ ಕ್ರಿಸ್ತನ ಮೇಲೆ ನಂಬಿಕೆ ಬಂದಿತ್ತಾ? ಒಂದು ಸಭಾಪಾಲಕ ಮನೆಯಲ್ಲಿ ನೀವು PG ಆಗಿರ್ತಿದ್ರಿ. ಹೌದು, ನನ್ನ ತಂದೆ ಮರಣ ಹೊಂದಿದ್ಮೇಲೆ ನಾನು ರಕ್ಷಣೆ ಹೊಂದಿದ್ದು. ಮರಣ ಹೊಂದಿದ ಟೈಮಲ್ಲಿ ನೀವು ಅವ್ರ ಕ್ರಿಸ್ತನ ಅಂಗೀಕಾರ ಮಾಡ್ಕೊಂಡ್ರಿ? ಹೌದು. ಹೌದಾ? ಓಕೆ ಓಕೆ. ಅಲ್ಲಿ ಆಗ್ರೆ ಅಂಗೀಕಾರ ಮಾಡ್ಕೊಂಡಿದ್ದೀರಾ. ನಂತರ ಆಗ್ರೆ ಚರ್ಚೆ ಹೋಗ್ತಿದ್ರಲ್ಲಿ ಅಲ್ಲಿ ತಂದೆ ಮರಣ ಹೊಂದಿದ್ಮೇಲೆ ನಾನು ಅಂಗೀಕಾರ ಮಾಡಾದ್ಮೇಲೆ ಚರ್ಚ್ ಹೋಗ್ತಿದ್ದೆ. ರೋಮನ್ ಕ್ಯಾಥಲಿಕ್ ಚರ್ಚಿಂದ ಹೊರ ಬಂದೆ, ಆಮೇಲೆ ಅಲ್ಲಿ ಹೋಗ್ತಿದ್ದೆ. ಮತ್ತೆ ಸತ್ಯ ಸರಿ ಗೊತ್ತಾಯ್ತು. ನಂತರ ಪ್ರಾರ್ಥನೆ ಜೀವಿತ. ಓಕೆ, ಮುಂದುವರ್ಸಿ. ನೀವು ಮಂಗಳೂರಲ್ಲಿ ಇದ್ದೀರಲ್ಲ ಈಗ, ಅಲ್ಲೇ ಮುಂದುವರ್ಸಿ. ಮಂಗಳೂರಲ್ಲಿದ್ದ ಸಮಯ ಕೆಲಸ ಹುಡುಕ್ತಿದ್ದೆ. ಆ ಸಮಯದಲ್ಲಿ ದೇವರು, ನಾನು ಇದ್ದಿದ್ದು ಹೇಳಿದಾಗೆ ಸಭಾ ಸೇವಕರು ಮನೆಯಲ್ಲಿ PG ಆಗಿದ್ದು, ಪೇನ್ ಗೆಸ್ಟ್ ನಡೆಸ್ತಿದ್ದಾರೆ, ಅವ್ರ ಮನೇಲಿ ನಾನಿದ್ದೆ. ಅವರು 3 ದಿನದ ಒಂದು ಪ್ರಾರ್ಥನಾ ಕೂಟವನ್ನು ಇಟ್ಕೊಂಡು ಕೇರಳದಿಂದ ಒಬ್ಬ ಸೇವಕರು ಬಂದಿದ್ರು. ಆ ಸಮಯದ ನಾನು ಈ ರೀತಿಯ ಕೆಲಸ ಹುಡ್ಕೊಂಡು ನಾನಿರೋದು ಸಮಯದ ಮೊದಲನೇ ದಿನ ಮೀಟಿಂಗ್ ನಾನು ಅಟೆಂಡ್ ಮಾಡಲಿಲ್ಲ. 2ನೇ ದಿನ ಮಧ್ಯಾಹ್ನ ಮೇಲೆ ಅಲ್ಲಿ ಪ್ರಾರ್ಥನೆಗೋಸ್ಕರ ನಾನು ಹೋಗಿದ್ದೆ. ಅಲ್ಲಿ ಪ್ರಾರ್ಥನಾ ಕೂಟ ಅಟೆಂಡ್ ಮಾಡಿ ಹೋಗಿ ನಾನು ಪ್ರಾರ್ಥನೆ ಭಾಗವಹಿಸಿ ಬಂದೆ. ಮನೇಲಿ ಕುಳಿತು ಒಂದು 7 ಗಂಟೆ ಟೈಮಿಗೆ ದೇವರ ಆತ್ಮನ ನನಗೊಂದು ಮಾತನಾಡುವ ಹಾಗೆ, ನಂಗೆ ಭಾರ ಕೊಡುವ ಹಾಗೆ ನನಗೆ ಅನ್ನಿಸ್ತು. ಏನಂತಂದರೆ, ನನ್ನ ರೂಮಿನ ಕೆಳಗಿದ್ದಿದ್ದು ಅಲ್ಲಿ ಸೇವೆ ಮಾಡೋಕೆ ಬಂದ ಸೇವಕರು, ಕೇರಳದಿಂದ ಬಂದ ವ್ಯಕ್ತಿ ಅದೇ ಮನೇಲಿ ಕೆಳಗಡೆ ಇದ್ರು. ನಮಗೆ ಮೇಲ್ಗಡೆ PG ಕೊಡ್ತಿದ್ದು, ಕೆಳಗಡೆ ಪಾಸ್ಟರ್ ಮನೇನೇ ಇದ್ದಿದ್ದು, ಅವ್ರ ಸೇವಕರ ಮನೇನೇ ಇದ್ದಿದ್ದು. ಆವಾಗ ದೇವರಾತ್ಮ ನನಗೊಂದು ಭಾರ ಕೊಟ್ಟ. ಏನಂತಂದರೆ, ನೀರು ಹೋಗಿ ನಿನ್ನ ಹತ್ರ ಇರುವಂಥ 300 ರೂಪಾಯಿ ಹಣವಿತ್ತು ನನ್ನ ಹತ್ರ. ಏನೂ ಖರ್ಚಿಗಿರಲಿಲ್ಲ, ಕೆಲಸ ಇರಲಿಲ್ಲ. ಕೆಲಸ ಹುಡುಕಕ್ಕೆ ತಂಗಿ ಹತ್ರ ಇಸ್ಕೊಂಡಿದ್ದಂಥ 1500 ರೂಪಾಯಿ ಬಳ್ಳಿಲಿ ಬಾಕಿ ಎಲ್ಲ ಖರ್ಚಾಗಿದ್ದಿದ್ದು ಇನ್ನು 300 ರೂಪಾಯಿ. ಆ 300 ರೂಪಾಯಿ ನನ್ನ ಕೈಲಿತ್ತು. ನನಗೆ ದೇವರಾತ್ಮನ ಹೇಳಿದ್ರು, ಇದನ್ನು ತಗೊಂಡೋಗಿ ನೀನು ಸೇವಕರಿಗೆ ಕೊಡು ಎಂಬುದಾಗಿ ನನಗೆ ಮಾತನಾಡೋದು ಶಬ್ದ. ನನಗೇನೋ ಒಂಥರ ಭಾರ. ನಾನು ಆವಾಗ ಯೋಚನೆ ಮಾಡ್ತಾ ಕುಳಿತುಕೊಂಡೆ, ದೇವರಿಗೆ 300 ರೂಪಾಯಿ ಕೊಟ್ಟರೆ ನಾನು ನಾಳೆ ಕೆಲಸ ಹುಡುಕಬೇಕು, ನಾಳೆ ನನ್ನ ಹೋಗೋಕ್ಕೂ ಬರೋಕ್ಕಲ್ಲ, ದುಡ್ಡು ಎಲ್ಲಿುಂಟು? ಈ ಕೆಲಸ ಬೇರೆ ಯಾವುದೂ ಆಗಲಿಲ್ಲ. ಯಾಕಂತಂದರೆ ಅದ್ರ ಮಧ್ಯದಲ್ಲೇ ಒಂದು ಕೆಲಸ ಆಯ್ತು ನನಗೆ. ಕೆಲಸ ಅಂತಂದರೆ 10,000 ರೂಪಾಯಿ ಸಂಬಳ ಕೊಡ್ತೀನಿ. ಆದರೆ ಅವ್ರ ಹತ್ರ ನಾನು ಕಂಪ್ಲೀಟ್ ಆದೆ ಅಂತ ಹೇಳಿದೆ, ನಾನು ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಅಂತಂದರೆ ಅವ್ರು ಸರ್ಟಿಫಿಕೇಟ್ ಕೊಡು ಅಂತಂದರು. ನಾನು ಅವಾಗ ಸರ್ಟಿಫಿಕೇಟ್ ಇಲ್ಲ ಅಂತ ಏನು ಹೇಳಿಲ್ಲ ನಾನು. ಆದರೆ ನನಗೆ ಮನೆ ಬಂದು ಕೂತು ಒಂಥರ ಭಾರ. ಯಾಕೆ ಸುಳ್ಳು ಹೇಳಿದೆ, ಸುಳ್ಳು ಹೇಳಿ ಕೆಲಸಕ್ಕೆ ಹೋದೆ, ಏನೋ ಒಂಥರ ಭಾರ ನನಗೆ ಅನಿಸ್ತಾ ಇತ್ತು. ಯಾಕಂದ್ರೆ ಮೊದಲು ನಿಮ್ಗೆ ಸತ್ಯವೇದ ಗೊತ್ತಿದೆ. ನನಗೆ ಸುಳ್ಳು ಹೇಳ್ತಿದ್ದೀನಿ ಒಂದು ಭಾರ ಅನ್ಸ್. ನಾನು ಮತ್ತೆ ಒಂದು ದಿನ ಕೆಲಸಕ್ಕೆ ಹೋದೆ, 10,000 ರೂಪಾಯಿ ಸಂಬಳ ಕೊಡ್ತೀವಿ. ಅವತ್ತು ಫಸ್ಟ್ನೇ ದಿನ ಕೆಲಸ ಮಾಡಿದೆ, ಮಾರನೇ ದಿನ ಅಲ್ಲಿಗೆ ಹೋಗಲಿಲ್ಲ. ಆ ಕೆಲಸ ಬೇಡ ಅಂತ ಬಿಟ್ಬಿಟ್ಟೆ. ಯಾಕಂತಂದರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು, ಇಲ್ಲ ನಾನು ಸುಳ್ಳು ಹೇಳ್ಕೊಂಡು ನಡಿಬೇಕು, ಏನಾದ್ರು ಒಂದು ಕಾರಣ ಹೇಳ್ತಾ ನಡಿಬೇಕು, ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇರಬೇಕು. ಅದಕ್ಕೆ ನಾನು ಅದು ಬೇಡ ಅಂತ ಬಿಟ್ಟೆ. ಕೆಲಸಕ್ಕಿಂತ ದೊಡ್ಡ ದೇವರಲ್ಲ, ನಾನು ಅದಕ್ಕೆ ಕೆಲಸ ಬೇಡ ಅಂತ ಬಿಟ್ಟು ಮತ್ತೆ ಕೆಲಸ ಹುಡುಕಕ್ಕೆ ಆರಂಭಿಸಿದೆ. ಆವಾಗ ನನಗೆ ಸೇಲ್ಸ್ ಮ್ಯಾನ್ ಆಗಿ ಬುಕ್ಸ್ಗಳಲ್ಲಿ ಸೇಲ್ಸ್ ಮಾಡೋದು ಕೆಲಸ ಸಿಕ್ತು. ಅವರು 6,000 ರೂಪಾಯಿ ಸಂಬಳ ಕೊಡ್ತೀನಿ, ರೂಮ್ ಕೊಡ್ತೀನಿ, ಫೆಸಿಲಿಟಿ ಎಲ್ಲ ಕೊಡ್ತೀವಿ. ಆಯಿತು ಅಂತೇಳಿ ಒಂದು ದಿನ ಇಡೀ ಮ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಅವರು ನನ್ನ ಜೊತೆ ಒಬ್ಬ ಕೆಲಸದವ್ರನ್ನ ಕಳಿಸಿದ್ರು. ಅವ್ರ ಜೊತೆ ನಾನು ಕೆಲಸ ಮಾಡೋದಕ್ಕೆ ಅವ್ರ ಜೊತೆ ಹೋದೆ. ಬೆಳಗಿಂದ ಸಂಜೆ ತನಕ ನಡೆದು ಒಂದು ಬುಕ್ಕು ಸೇಲ್ ಆಗಲಿಲ್ಲ. ಒಂದು ಬುಕ್ ಯಾರು ತಗೊಳ್ಳಿಲ್ಲ. ಎಷ್ಟು ಬುಕ್ಸ್ ಅವರು ಎಷ್ಟು ಮನೆ, ಒಂದು 20-30 ಮನೆ ಯಾರು ಹತ್ತಿರಬೇಕೇನೋ. ಬೆಳಗಿಂದ ಯಾರು ಒಂದು ಬುಕ್ಸು ತಗೊಳ್ಳಿಲ್ಲ. ನಾನು ಯೋಚನೆ ಮಾಡಿದ್ದೇವ್ರೆ, ಬೆಳಗಿಂದ ಸಂಜೆ ತನಕ ನಡೆದು ಯಾರು ಒಬ್ರು ಬುಕ್ಸ್ ತಗೊಂಡಿಲ್ಲ. ಅದು ಹೇಗಂತಂದರೆ, ನಮಗೆ ಒಂದು ಲಿಮಿಟ್ ಇದೆ, ಇಷ್ಟು ಬುಕ್ಸ್ ಮಾರಬೇಕು ಅಂತೇಳಿ. ಆ ಬುಕ್ಸ್ ಮಾರಿ ಅದಕ್ಕಿಂತ ಜಾಸ್ತಿ ಮಾರಿದ್ರೆ ನಮಗೆ ಕಮಿಷನ್, ನಮಗೆ ಪ್ರಮೋಷನ್ ಆಗುತ್ತೆ, ಕಮಿಷನ್ ಎಲ್ಲ ಸಿಗುತ್ತೆ. ಆ ಥರ ಒಂದು ಸೇಲ್ಸ್ ಅದು. ಅವಾಗ ನಾನು ಯೋಚನೆ ಮಾಡಿದೆ, ಒಂದು ದಿನ ಆದರೂ ಒಂದೇ ಬುಕ್ಸು ಸೇಲ್ ಆಗಿಲ್ಲ, ಇನ್ನು ತಿಂಗ್ಳುಗಟ್ಟಲೆ ಅವ್ರು ಹೇಳಿದ ಬುಕ್ಸ್ ಹೆಂಗೆ ಸೇಲ್ ಮಾಡೋದು ಅಂತೇಳಿ ನಾನು ಮತ್ತೆ ಮಾರನೇ ದಿನ ಆ ಕೆಲಸಕ್ಕೂ ಹೋಗಲಿಲ್ಲ, ಅದಕ್ಕೂ ಹೋಗಲಿಲ್ಲ. ಆಮೇಲೆ ನೆಕ್ಸ್ಟ್ ಆ ಕೆಲಸ ಏನಂತಂದರೆ, ನಾನು ಇದಿದೆಲ್ಲ ಏನೋ ಫೀಸಾ ಮ್ಯಾಂಗ್ಳೂರಲ್ಲಿತ್ತು. ಅವ್ರ ಹತ್ರ ಕೇಳಿದೆ, ಮಾತಾಡಿದೆ, ಸರ್ ಕೆಲಸ ಬೇಕು ಈ ಥರ ಅಂತೇಳಿ. ಆಯಿತು ಕೆಲಸ ಕೊಡ್ತೀನಿ, ನೈಟ್ ಟೈಮ್ ಕೆಲಸಕ್ಕೋಸ್ಕರ ಪಾರ್ಟ್ ಟೈಮ್ ಕೆಲಸ ಅಂತೇಳಿ ಬೆಳಿಗ್ಗೆ ಯಾವ್ದಾದ್ರು ಮಾಡಿ ಬಂದು ಮಾಡೋಣ ಅಂತೇಳಿ. ಆಯಿತು ಅಂತೇಳಿ ಅಲ್ಲೂ ಹೋದೆ. ಅವ್ರು ಬಾ ಅಂತಂದರು. ಆದರೆ ನಾನು ಹೋಗಲಿಲ್ಲ ಆ ಕಡೆ, ಮತ್ತು ಅದನ್ನು ಬಿಟ್ಬಿಟ್ಟೆ. ಅದನ್ನೇ ಯಾಕೋ ಸರಿ ಆಗಲಿಲ್ಲ, ಅದನ್ನು ಬಿಟ್ಬಿಟ್ಟೆ. ಆಮೇಲೆ ಮತ್ತೆ ಅನಂತರವಾಗಿದ್ದು ನಾನು ಹೀಗೆ ಪ್ರಾರ್ಥನೆ ಮಾಡ್ತಿರೋಂಥ ಟೈಮ್ ನನ್ನ ಫ್ರೆಂಡ್ಸ್ ಕೇಳ್ತಿದ್ರು, ರೂಮ್ಮೇಟ್ಸ್ ಕೇಳ್ತೀನಿ, ನೀನು ಯಾವಾಗಲೂ ಉಪವಾಸದಲ್ಲಿ ಇರ್ತೀಯಲ್ಲ ಪ್ರಾರ್ಥನೆ ಮಾಡಿ. ಅವ್ರು ಆ್ಯಕ್ಚುಲಿ ರೋಮನ್ ಕ್ಯಾಥಲಿಕ್, ಅವನಿಗೆ ರಕ್ಷಣೆ ಹೊಂದಿಲ್ಲ, ಅವ್ನು ರೋಮನ್ ಕ್ಯಾಥಲಿಕ್. ನೀನು ಬರೀ ಪ್ರಾರ್ಥನೆ ಮಾಡ್ತಿರ್ತೀಯ, ಏನು ದೇವ್ರು ನಿಮಗೆ ಕೆಲಸ ಕೊಡೋಲ್ಲ ಅಂತ ನನಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡೋದು ಅವನು. ನಾನು ಆಮೇಲೆ ಅದಕ್ಕೇನು ಹೇಳಿಲ್ಲ, ನಾನು ಪ್ರಾರ್ಥನೆ ಮಾಡ್ತಾ ಬೈಬಲ್ ಓದ್ತಾ ಇದ್ದೆ. ಆಮೇಲೆ ಈ ರೀತಿಯಾಗಿ ಅವ್ರ ಮನೇಲೆ ಪಾಸ್ಟರ್ ಮನೇಲಿ 3 ದಿನ ಪ್ರಾರ್ಥನೆ ಇಟ್ಟಾಗ
2ನೇ ದಿನ ಓದತ್ತೆ ದೇವರಾತ್ಮನ ರಾತ್ರಿ ಜಾವದಲ್ಲಿ ನನ್ನ ಹತ್ರ 300 ರೂಪಾಯಿ ಇತ್ತು, ಅದನ್ನು ತಗೊಂಡೋಗಿ ಕೊಡು ಎಂಬುದಾಗಿ ದೇವರಾತ್ಮ ನನಗೆ ಹೇಳ್ತಿದ್ದಾನೆ. ನಾನು ಅವಾಗ ಕ್ವಶನ್ ಮಾಡಿದೆ, ಈ 300 ರೂಪಾಯಿ ಕೊಟ್ಟರೆ ನಾಳೆ ನನಗೇನಿದೆ? ಅದು ಕೂಡ ಸಾಲ ಮಾಡಿ ತಂದದ್ದು. ಅದು ಸಾಲ ಮಾಡಿ ತಂದಿದ್ದು. ನಾಳೆನೂ ಮತ್ತೆ ಅದು ಅವಳ ಫ್ರೆಂಡ್, ಅವಳ ತಾಯಿ ಕಷ್ಟಪಟ್ಟು ಬೇರೆ ಕಡೆ ದುಡಿತಿರೋದು. ಅಲ್ಲಿಂದ ಅವಳಿಗೆ ಕೊಟ್ಟಿದ್ದಂಥ ಅವಳಿಗೆ ಖರ್ಚಿಗಿರೋ ದುಡ್ಡಲ್ಲಿ ಅವಳು ನನಗೆ ಕೊಟ್ಟಿದ್ದಾಳೆ. ಅವಾಗ ಇನ್ನೇನು ಮಾಡೋದಂತೆ, ಆಯಿತು ಸರಿ. ಆದರೂ ನಾನು ಮನಸ್ಸು ಧೈರ್ಯ ಮಾಡಿದೆ, ದೇವ್ರು ಹೇಳ್ತಿದ್ದಾನಲ್ಲ ಕೊಡುವ ಅಂತೇಳಿ. ನಾನು ಹೋಗಿ ರಾತ್ರಿ 9:30 10 ಗಂಟೆ ಟೈಮಿಗೆ 7 ಗಂಟೆ ನನಗೆ ಹೇಳಿದ್ದು. ನಾನು ಅಲ್ಲಿ 3 ಗಂಟೆ ತನಕ ನಾನು ಯೋಚನೆ ಮಾಡ್ತಾ ಕೂತ್ಕೊಂಡೆ ಏನು ಮಾಡೋಕ್ಕದೆ. ರಾತ್ರಿ 9:30 10 ಗಂಟೆ ಟೈಮಿಗೆ ನಾನು ಕೆಳಗೆ ಹೋದೆ, ಪಾಸ್ಟ್ ಹತ್ರ ಹೋದೆ, ಮಾತನಾಡಿಸ್ದೆ, ಅವರಿಗೆ ಮಾತನಾಡಿ ಅವ್ರ ಹತ್ರ ಪ್ರಾರ್ಥನೆ ಮಾಡಿಸಿದೆ. ಆಮೇಲೆ ಅವರು ನಾನು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಅವರಿಗೆ ಹಣ ಕೊಟ್ಟೆ. ಮೊದಲು ಹಣ ಕೊಟ್ಟೆ, ಪಾಸ್ಟ್ ದೇವ್ರು ಕೊಡ್ತಿದ್ರು ಇಟ್ಕೊಳ್ರಿ ಅಂತ ಕೊಟ್ಟು ಆಮೇಲೆ ನನಗೆ ಪ್ರಾರ್ಥನೆ ಮಾಡಿದಾಗ ಅವ್ರು ಅಂದರು ನನಗೆ, ದೇವರು ನಿನಗೆ ಈ ಪಟ್ಟಣಕ್ಕೆ ಇಟ್ಟಿರೋದು, ನಿನ್ನನ್ನು ಬೇರೆ ಒಂದು ಪಟ್ಟಣಕ್ಕೆ ಕಳಿಸ್ತಾರೆ ಎಂಬುದಾಗಿ ಅವರು ನನಗೆ ದರ್ಶನ ಅಥವಾ ಅವ್ರ ಆಲೋಚನೆ ಹೇಳಿದ್ರು. ಆಯಿತು, ನಾನು ಅದನ್ನು ಅಂಗೀಕರಿಸ್ಕೊಂಡು ಮಾರನೇ ದಿನ ಆಯಿತು. ಅದ್ರ ಮಾರನೇ ದಿನ ನಾನಿದ್ದಂಥ ಚರ್ಚಿನಲ್ಲಿ ಅಲ್ಲೇ ಇಂಗ್ಲೀಷ್, ಮಲಯಾಳಂ, ಕನ್ನಡ 3 ಲ್ಯಾಂಗ್ವೇಜಲ್ಲಿ ಆರಾಧನೆ ನಡೆಯುತ್ತೆ. ಅಲ್ಲಿ ಕನ್ನಡಕ್ಕೋಸ್ಕರ ಒಬ್ಬರು ಅಸಿಸ್ಟೆಂಟ್ ಪಾಸ್ಟರ್ ಇದ್ದರು. ಅವರು ತುಂಬ ಕ್ಲೋಸ್ ಆಗಿದೆ. ನಾನು 1-2 ತಿಂಗಳಲ್ಲಿ ತುಂಬ ಕ್ಲೋಸ್ ಆದ ಪಾಸ್ಟರ್ ಅಂದರು, ಜೋಬಿ ಬಾ, ಸುಮ್ಮನೆ ಇದೆಯಲ್ಲ ಒಂದು ಕಡೆ ಮನೆ ಪ್ರೇಯರಿಗೆ ಕರ್ತಿದ್ದಾರೆ, ಹೋಗೋಣ ಅಂತಂದರು. ಆಯ್ತು ಸರಿ ಪಾಸ್ಟರ್ ಬರ್ತೀನಿ ಅಂತ ನಾನು ರೆಡಿಯಾಗಿ 6:30 ಅಷ್ಟೊತ್ತಿಗೆ ಪ್ರಾರ್ಥನೆ ಇತ್ತು. ನಾವು ಹೋದೆವು, ಅವ್ರ ಬೈಕಲ್ಲಿ ನಾನು ಹೋದೆ, ಅವ್ರು ಕರ್ಕೊಂಡು ಹೋದರು. ಹೋಗಿ ಅಲ್ಲಿ ಪ್ರಾರ್ಥನೆ ಮುಗ್ದಾದ್ಮೇಲೆ ಅವರಿಗೆ ಆ ಮನೆಯವರು 100 ರೂಪಾಯಿ ಕಾಣಿಕೆ ಕೊಟ್ಟರು. ಪಾಸ್ಟ್ರಿಗೆ ಆ ಮನೆಯವರು 100 ರೂಪಾಯಿ, ಆ ಪಾಸ್ಟ್ರಿಗೆ ಮನೆಯವರು 100 ರೂಪಾಯಿ ಕಾಣಿಕೆ ಕೊಟ್ಟರು. ಅವ್ರು ಏನು ಮಾಡಿದ್ರು ಅಂದರೆ, ಜೋಬ್ ಇದು ನಿನಗಿರಲಿ ಅಂತ ಕೊಟ್ಟರು ನನಗೆ. ನಾನಂದೆ, ಪಾಸ್ಟ್ರ್ ಬೇಡ ಪಾಸ್ಟ್ರ್, ನಿಮಗೆ ಕೊಟ್ಟು ನೀವು ಇಟ್ಕೊಳ್ಳಿ. ಇಲ್ಲ ಜೋಬ್ ಇದು ನಿನಗಿರಲಿ ಅಂತೇಳಿ ನನ್ನ ಜೋಬಲ್ಲಿ ಇಟ್ಟರು 100 ರೂಪಾಯಿ. ಆಯಿತು ಅಂತ ಅನ್ನೋದೆ. ಅದಾದಮೇಲೆ ಮಾರನೇ ದಿನ ಆಗಷ್ಟೊತ್ತಿಗೆ ಒಂದು ಕಾಲ್ ಬಂತು ನನಗೆ. ಏನಂತಂದರೆ, ನಾನು ಶಿವಮೊಗ್ಗಕ್ಕೆ ಹೋಗಿ ಕೆಲಸದ ಬಗ್ಗೆ ಮಾತಾಡಿದೆ. ಅವ್ರು ಆ್ಯಕ್ಚುಲಿ ಬ್ಯಾಂಗ್ಳೂರು ಆಫೀಸ್ ಇರೋದು. ಕಾಲ್ ಬಂತು ನನಗೆ, ನೀನು ನಾಳೆ ಇಂಟರ್ವ್ಯೂ ಬಾ ಅಂಥೇಳಿ ಬ್ಯಾಂಗ್ಳೂರಿಗೆ ಅಂತೇಳಿ ಕಾಲ್ ಬಂತು. ಸರಿ ಅಂಥೇಳಿ ನಾನು 100 ರೂಪಾಯಿ ಇತ್ತು, ಮತ್ತು ಸ್ವಲ್ಪ ಫ್ರೆಂಡ್ ಹತ್ರ ಸ್ವಲ್ಪ ದುಡ್ಡು ಇಸ್ಕೊಂಡು ನಾನು ಮಂಗಳೂರಿಂದ ಬ್ಯಾಂಗ್ಳೂರಿಗೆ ಟ್ರೈನಲ್ಲಿ ಹೋದೆ. ಟ್ರೈನಲ್ಲಿ ಹೋಗಿ ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಇಂಟರ್ವ್ಯೂ ಅಟೆಂಡ್ ಮಾಡಿ ಅವರು ಆಮೇಲೆ ಓಕೆ ಇಂಟರ್ವ್ಯೂ ಎಲ್ಲ ಅವ್ರು ಕೇಳಿದ ಕ್ವಶನ್ಗೆಲ್ಲ ಸರಿಯಾಗಿ ಆನ್ಸರ್ ಹೇಳಿದೆ. ಅವ್ರಿಗೆ ಖುಷಿ ಅನಿಸ್ತು, ಓಕೆ ಅಂತಂದರು. ಅವ್ರು ಸರ್ಟಿಫಿಕೇಟ್ ಕೇಳಿದ್ರು ನನಗೆ, ಸರ್ಟಿಫಿಕೇಟ್ ಕೊಡು ಅಂತ. ಅವಾಗ ನಾನು ಶಿವಮೊಗ್ಗದಲ್ಲಿ ಮಾತನಾಡಿದ್ದ ಅವರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಈ ಥರ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ, ನಾನು ಏನು ಮಾಡಲಿ, ನನ್ನ ಹತ್ರ ಇಲ್ಲಲ್ಲ ಅಂತಂದೆ. ಆಮೇಲೆ ಅವರು ಈ ಮೇಡಮಿಗೆ ಫೋನ್ ಮಾಡಿ ಮಾತಾಡಿ, ಈ ಥರ ಸರ್ಟಿಫಿಕೇಟ್ ಇಲ್ಲ, ಏನಿಲ್ಲ, ಕೆಲಸ ಹಾಕಿ ಅಂತ. ಅವರ ಮೇಲೆ ನನಗೆ ಕೆಲಸ ಕೊಟ್ಟರು. ಸರಿ ಆಯಿತು ಅಂತೇಳಿ, ಎಲ್ಲಿ ಏನು ಕೆಲಸ ಅಂತ ಕೇಳಿದಾಗ ಶಿವಮೊಗ್ಗದಲ್ಲಿ ಕೆಲಸ ಅಂತಂದರು. ಸರಿ ಅಂತೇಳಿ ನಾನು ಮಾರನೇ ದಿನ ಅಲ್ಲಿ ಬ್ಯಾಂಗ್ಳೂರು ಹೋದಾಗ ರಿಟರ್ನ್ ಬರೋಕ್ಕೆ ನನ್ನ ಕೈಲಿ ಹಣ ಇಲ್ಲ, ಏನು ಮಾಡೋದಂತ ಗೊತ್ತಿಲ್ಲ, ಹಣವಿಲ್ಲ. ನನಗೆ ಅವಾಗ ಬ್ಯಾಂಗ್ಳೂರಲ್ಲಿ ಒಬ್ಬರು ಪಾಸ್ಟ್ ಪರಿಚಯ ಇದ್ದಾರೆ, ಜಾನ್ ಕ್ರೂಸ್ ಅಂತೇಳಿ. ಅವರು ಪರಿಚಯ ಇದ್ದಾರೆ. ನಾನು ಅವಾಗ ಸರಿ ಅಂತೇಳಿ ನಾನು ಅವ್ರ ಮನೆಗೆ ಹೋದೆ, ಪಾಸ್ಟ್ರ್ ಮನೆಗೆ ಹೋದೆ. ಆ ಪಾಸ್ಟ್ರು ಒಂದಿನ ಅಲ್ಲಿ ಉಳ್ಕೊಂಡೆ, ಪ್ರೇಯರ್ ಮಾಡಿದರು. ಅವತ್ತು ಊಟ ಮಾಡಿ ಎಲ್ಲ ಮಾರನೇ ದಿನ ಉಳ್ಕೊಂಡು ಮಾರನೇ ದಿನ ಬರೋಷ್ಟೊತ್ತಿಗೆ ಪಾಸ್ಟ್ರ್ ಅಂದರು, ಅವರೊಂದು 500 ರೂಪಾಯಿ ತೆಗೆದುಕೊಟ್ಟು, ಜೋಬಿ ನೀನು ಹಿಡ್ಕ ಅಂತಂದರು. ನಾನಂದೆ, ಪಾಸ್ಟ್ರೇ ಬೇಡ, ಇದು ನನಗೆ ಬೇಡ ಅಂತಂದೆ. ಇಲ್ಲ ನೀನು ಹಿಡ್ಕ, ನಿನಗೆ ಕೆಲಸ ಸಂಬಳ ಬರುತ್ತಲ್ಲ, ಆಮೇಲೆ ಬೇಕಾದ್ರೆ ರಿಟರ್ನ್ ಕೊಡು ಅಂತಂದರು. ನನಗೆ ಒಂದು ಸಮಾಧಾನ, ಯಾಕೆ ರಿಟರ್ನ್ ಬರೋಕ್ಕೆ ನನ್ನ ಕೈಲಿ ಹಣ ಇರಲಿಲ್ಲ. ರಿಟರ್ನ್ ಬರೋಕ್ಕೆ ಹಣ ಇರಲಿಲ್ಲ, ಹೇಗೆ ಬರೋದಿಲ್ಲ, ಕೇಳೋಕ್ಕೂ ಆಗಲ್ಲ, ಕೊಡುವಾಗೂ ಬೇಡ ಅಂತ ಕೊಡುವಾಗ ಇಸ್ಕೊಂಡ್ರೆ ಅವ್ರ ಮನಸ್ಸಲ್ಲಿ ಏನು ಇವ್ರು ಕೊಟ್ಟಿದ ತಕ್ಷಣ ಇಸ್ಕೊಂಡಲ್ಲ ಅಂತ ಒಂದು ಮನೋಭಾವನೆ ಬರುತ್ತೆ. ಯಾಕಂದರೆ ಅವ್ರು ಸೇವೆ ಮಾಡುವಂಥವ್ರು, ನಾವು ಸೇವೆ ಮಾಡುವಂಥ ವ್ಯಕ್ತಿ ಆದರೆ ಕಷ್ಟ ಏನು ಇಸ್ಕೊಂಡು ಅಂತ ಬರುತ್ತೆ. ನಾವು ಕೆಲಸ ಮಾಡಿ ನಡೆಯುವಂಥವ್ರು. ಆವಾಗ ಅಂತಂತೇಳಿ ನಾನು ಮತ್ತೆ ಸರಿ ಅಂತೇಳಿ ಫಾಸ್ಟ್ ಆಮೇಲೆ ಒಂದು ಬ್ಯಾಂಗ್ಳೂರಿಗೆ ಬಂದು ಒಂದು ಸಣ್ಣದೊಂದು ಬ್ಯಾಗ್ ತಗೊಂಡೆ. ರಿಟರ್ನ್ ಮಂಗಳೂರಿಗೆ ಬಂದೆ. ಮಂಗಳೂರು ಬಂದು ನಂತರ ಶಿವಮೊಗ್ಗಕ್ಕೆ ಹೋದೆ. ಶಿವಮೊಗ್ಗದಲ್ಲಿ ಮತ್ತೆ ಕೆಲಸ ಮಾಡಿ ನನಗೆ 11,000 ರೂಪಾಯಿ ಸಂಬಳ ಫಿಕ್ಸ್ ಮಾಡಿದ್ರು. 11,000 ಸಂಬಳ ಕೊಡ್ತೀನಿ ಅಂತೇಳಿ. 10,000 ಕೊಡ್ತೀನಿ ಅಂದರು. ಇಲ್ಲ ಮೇಡಮ್, ನನಗೆ ಅದರಲ್ಲಿ ಸಾಕಾಗುತ್ತೆ, ನನಗೆ ಬೇಕು ಅಂತಂದ. ಸರಿ ಆಯಿತು ಅಂತೇಳಿ 1,000 ರೂಪಾಯಿ ಜಾಸ್ತಿ ಕೊಡ್ತೀನಿ, 11,000 ರೂಪಾಯಿ ಕೊಡ್ತೀನಿ ಅಂದರು. ಆಯಿತು ಅಂತೇಳಿ ನಾನು ಕೆಲಸ ಹೋದೆ. ನಾನು ಇದ್ದಂಥ ಅಲ್ಲಿ ಒಂದು ರೂಮ್ ಹುಡುಕಿದೆ, ರೂಮ್ ಸಿಕ್ತು, ಕೆಲಸ ಆರಂಭಿಸಿದೆ. ಆದರೆ ಅಲ್ಲಿ ಕೆಲಸ ಹೋಗೋ ಟೈಮಿಗೆ ಕೆಲಸದ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ಸಣ್ಣ ಪುಟ್ಟ ವಿಷಯಗಳು ಗೊತ್ತಷ್ಟೇ, ಅದು ಬಿಟ್ಟರೆ ಗೊತ್ತಿಲ್ಲ. ಆದರೆ ದೇವರು ತನ್ನ ಮಕ್ಕಳಿಗೆ ಬೇಕಾಗಿದೆ ಏನಂತಂದರೆ, ನನಗೆ ಅಲ್ಲಿ ಹೋದ ಸಮಯದಲ್ಲಿ ಅಲ್ಲಿ ಅದು ಆಲ್ಮೋಸ್ಟ್ ಅದು ಒಂದು 5 ಕೋಟಿದು ವರ್ಕು.
5 ಕೋಟಿ ಬಿಲ್ಡಿಂಗ್, ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲಿಂದ 5 ಕೋಟಿ ಬಿಲ್ಡಿಂಗು. ಅಲ್ಲಿ ನಾನೊಬ್ಬ ಇಂಜಿನಿಯರ್ ಆಗಿ ವರ್ಕ್ ಮಾಡೋದು. ಇಂಜಿನಿಯರ್ ಅಂತಂದರೆ ನನ್ನ ಕೆಲಸ ಏನಂತಂದರೆ ಅಲ್ಲಿ ಬೇರೊಬ್ಬ ಇಂಜಿನಿಯರೇ, ನಂದು ಗೋರ್ಮೆಂಟ್ ಥ್ರೂ ಅಲ್ಲಿ ಅಂತಂದರೆ ನಮ್ಮದು ಗೋರ್ಮೆಂಟ್ ಥ್ರೂ ವರ್ಕ್ ತೆಗೆದು ಕೆಲಸ ಮಾಡಿಸುವಂಥದ್ದು ನಾನು ವರ್ಕ್ ಮಾಡ್ತಿರೋ ಕಂಪ್ನಿ. ಅವಾಗ ಅಲ್ಲಿ ಒಂದು ಪ್ಲ್ಯಾನ್ ನೋಡಬೇಕು, ಎರಡನೇದು ಅವ್ರು ಕೊಟ್ಟು ಡೀಟೇಲ್ಸ್ ಪ್ರಕಾರ ಕೆಲಸ ಮಾಡಬೇಕು, ಗೋರ್ಮೆಂಟ್ ಏನೇನು ರೂಲ್ಸ್ ಇದೆ ಆ ಪ್ರಕಾರ ಕೆಲಸ ಮಾಡ್ತಿದ್ದಾರೆ, ಆ ರೀತಿ ಕೆಲಸಗಳು ಮಾಡೋದು ತುಂಬ ಜವಾಬ್ದಾರಿಕಿತ್ತು ಅಲ್ಲಿ ನನಗೆ. ಆದರೆ ಅದ್ರ ಬಗ್ಗೆ ಎಲ್ಲ ಯಾವುದೇ ರೀತಿ ಐಡಿಯಾ ಇಲ್ಲ ನನಗೆ. ಒಟ್ಟಿಗೆ ಹೇಗೋ ಕೆಲಸ ಸೇರ್ಕೊಂಡೆ, ಹೇಗೋ ಕೆಲಸ ಸಿಗ್ತೋದೆ. ಆದರೆ ದೇವ್ರು ನನಗೆ ಅಲ್ಲಿ ಅವರು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಒಬ್ಬ ಇಂಜಿನಿಯರ್ ಇದ್ರಲ್ಲಿ ಅವನು ನನಗೆ ತುಂಬ ಕ್ಲೋಸ್ ಆಗಿಬಿಟ್ಟ. ಸೇಮ್ ಅಣ್ಣ ತಮ್ಮನಾಗಿದ್ವಿ ಅವನು ನನಗೆ ಎಲ್ಲ ಕೆಲಸ ಹೇಳಿಕೊಡ್ತಾ ಬಂದ, ಈ ರೀತಿ. ಆದರೆ ಅವನಿಗೆ ಗೊತ್ತಿಲ್ಲ ನನಗೆ ಕೆಲಸ ಗೊತ್ತಿಲ್ಲ ಅಂಥೇಳಿ. ಅವನಿಗೆ ಗೊತ್ತಿಲ್ಲ ನನಗೆ ಕೆಲಸ ಗೊತ್ತಿಲ್ಲ ಅಂತೇಳಿ ಅವನಿಗೆ ಗೊತ್ತಿಲ್ಲ. ಆದರೆ ನಾನು ಕೆಲಸ ಗೊತ್ತಿರೋ ಅಂತಾರೇ ಅಲ್ಲಿದ್ದೆ, ನಾಟಕ ಆಡ್ತಿದ್ದೆ, ಕೆಲಸ ಗೊತ್ತಿರೋ ಅಂತಾನೆ ನಾಟಕ ಮಾಡ್ತಿದ್ದೆ. ಆವಾಗ ಅವನು ಒಂದೊಂದು ಹೇಳ್ಕೊಡ್ತಾ ಅದನ್ನು ನಾನು ಬೇಗ ಗ್ರಹಿಸ್ಕೊಳ್ತಿದ್ದೆ, ಬೇಗ ಅದ್ರ ಮೇಲೆ ನೋಡಿ ಹಾಗೆ ನಾನೇನು ಮಾಡಿದೆ, 1 ವರ್ಷದೊಳಗಡೆ ಇಡೀ ಆಲ್ಮೋಸ್ಟ್ ಕೆಲಸ ಎಲ್ಲ ಕಲ್ತ್ಕೊಂಡ್ಬಿಟ್ಟೆ. 1 ವರ್ಷದೊಳಗಡೆ ಆಲ್ಮೋಸ್ಟ್ ಎಲ್ಲ ಕೆಲಸ ಕಲ್ತ್ಕೊಂಡೆ. ಆಮೇಲೆ ಹಾಗೆ ನಾನೊಂದು 5 ವರ್ಷ ಆ ಕಂಪ್ನಿಲಿ ಕೆಲಸ ಮಾಡಿದೆ. 5 ವರ್ಷ ಕೆಲಸ ಮಾಡಿದೆ. ಆಮೇಲೆ ಸ್ಯಾಲ್ರಿ ಜಾಸ್ತಿ ಮಾಡಿಕೊಟ್ರು, ಒಂದು 16,000 ರೂಪಾಯಿ ಸ್ಯಾಲ್ರಿ ಮಾಡಿಕೊಟ್ರು. ನಾನು ವರ್ಕ್ ಮಾಡ್ತಾಯಿದ್ದೆ. ಎಷ್ಟು ವರ್ಷ ಮಾಡಿದೆ? 5 ವರ್ಷ. 5 ವರ್ಷ ಮಾಡಿ 5 ವರ್ಷ ಅಲ್ಲೇ ಕೆಲಸ ಮಾಡಿದೆ. ಮತ್ತು ಅದನ್ನು ಮುಂದುವರಿಸಲಿಲ್ಲ. ಮುಂದುವರ್ಸಕ್ಕಂತಂದಕ್ಕೆ ಏನಾಗ್ಬಿಡ್ತು ಅಂದರೆ ನಮ್ಮ ಕಂಪ್ನಿ ಸ್ವಲ್ಪ ಲಾಸಲ್ಲಿ ಹೋಗಿ ನಮಗೆ ಸಂಬಳ ಕೊಡ್ತಿರ್ಲಿಲ್ಲ. ನನಗೆ 7 ತಿಂಗಳು ಸಂಬಳ ನಿಲ್ಲಿಸಿದ್ರು. 7 ಆಲ್ಮೋಸ್ಟ್ 1 ವರ್ಷ ಸಂಬಳ ನಿಲ್ಲಿಸಿದ್ರು. ಅದ್ರಲ್ಲಿ ಕೊಟ್ಟು 7 ತಿಂಗಳು ನನಗಂತ ಮತ್ತೆ ಸಂಬಳ ಇಲ್ಲದೆ ಹೇಗೆ ಮಾಡುವುದು ಅಂತೇಳಿ ನಾನು ಆ ಥರ ಕೆಲಸ ಬಿಟ್ಟು ಅದರಲ್ಲಿ ಇನ್ನೂ 2 ತಿಂಗಳು ಸಂಬಳ ಇನ್ನೂ ಬ್ಯಾಲೆನ್ಸ್ ಇದೆ. ಆಲ್ಮೋಸ್ಟ್ ಬಿಟ್ಟಿಗೆ 1.25 ವರ್ಷ ಆಯಿತು, ಇನ್ನೂ ಸಂಬಳ ಇಲ್ಲ, 2 ತಿಂಗಳು ಬ್ಯಾಲೆನ್ಸ್ ಇದೆ. ಓಕೆ. ಪ್ರಿಯ ವೀಕ್ಷಕರೇ, ಸಹೋದರ ಜೋಬಿ ತಮ್ಮ ಒಂದು ಯೌವನದ ನಿರೀಕ್ಷೆಯನ್ನು ಮುಂದುವರಿಸಲಿಕ್ಕಿದ್ದಾರೆ. ಆದರೆ ಈ ದಿನ ಸಮಯದ ಅಭಾವವಿರುವುದ ಇದನ್ನಿಲ್ಲಿ ನಾವು ಮುಗಿಸ್ತೇವೆ. ಬರುವ ವಾರ ಇದನ್ನು ಮುಂದೆ ಮುಂದುವರಿಸಲಿಕ್ಕಿದ್ದೇವೆ. ಪ್ರಿಯರೇ, ಖಂಡಿತವಾಗಿ ಮುಂದಿನ ವಾರದಲ್ಲಿ ನೀವು ವೀಕ್ಷಿಸಿ ಯೌವನಸ್ಥರ ನಿರೀಕ್ಷೆ. ಅಲ್ಲಿವರೆಗೆ ವಂದನೆಗಳು. ಆಸರ ಟಿವಿ ಎಲ್ಲ ವೀಕ್ಷಕರಿಗೂ ಯೌವನಸ್ಥರ ನಿರೀಕ್ಷೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಳೆದ ವಾರದಲ್ಲಿ ಸಹೋದರ ಜೋಬಿ ಅವರ ಒಂದು ಯೌವನದ ನಿರೀಕ್ಷೆ ನಾವು ನೋಡ್ತಾ ಬಂದಿದ್ದೇವೆ. ಅವರು ಅನೇಕ ವಿಷಯಗಳಲ್ಲಿ ಹಾದು ಹೋದರು, ಅನೇಕ ರೀತಿಯಲ್ಲಿ ಅವರು ಅನೇಕ ಒಂದು ಸಮಸ್ಯೆಯಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಪ್ರೇರೆ, ಅದನ್ನು ಇವತ್ತು ಅವರು ಮುಂದುವರಿಸಲಿಕ್ಕಿದ್ದಾರೆ. ಕಳೆದ ವಾರದಲ್ಲಿ ಕೆಲವು ಸಮಯದ ಒಂದು ಅಭಾವದ ನಿಮಿತ್ತವಾಗಿ ನಾವು ಅಲ್ಲಿ ನಿಲ್ಲಿಸಿದ್ದೆವು. ಇದನ್ನು ಅವರೀಗ ಮುಂದುವರಿಸಲಿಕ್ಕಿದ್ದಾರೆ. ನಿಮ್ಮ ಸಾಕ್ಷಿ ಒಂದು ನೋಡಿದೆ, ಯಾಕೆಂದರೆ ನಿಮಗೆ ಅಲ್ಲಿ ನಿಮ್ಮ ಕೈಯಲ್ಲಿ ಏನೂ ಇರಲಿಲ್ಲ. ದೇವರಾತ್ಮ ನಿಮಗೆ ಹೇಳಿದ 300 ರೂಪಾಯಿಯನ್ನು ಕೊಂಡೋಗಿ ಸೇವಕರಿಗೆ ಕೊಟ್ಟು ಪ್ರಾರ್ಥನೆ ಮಾಡಿಸಿ ಎಂಬುದಾಗಿ. ಆದರೆ ನೀವು ಹೇಳೋ ಸಾಕ್ಷಿಯನ್ನು ಯೋಚನೆ ಮಾಡಿದೆ, ದೇವರಿಗೆ ಕೊಟ್ಟದಲ್ಲಿ 300 ರೂಪಾಯಿ, ಆದರೆ ದೇವರು ನಿಮಗೆ 600 ರೂಪಾಯಿ ಕೆಲಸ ಮಾಡೋದು ಬಿಟ್ಟು ಈಗ ಅಲ್ಲಿ ಒಂದು ಮನೆ ಪ್ರಾರ್ಥನೆ ಹೋದಲ್ಲಿ 100 ರೂಪಾಯಿ, ಮತ್ತೆ ಅಲ್ಲಿ ಬೆಂಗಳೂರಲ್ಲಿ 500 ರೂಪಾಯಿ, 300 ರೂಪಾಯಿ ಬದಲು ದೇವರು ನಿಮಗೆ 600 ರೂಪಾಯಿ ದೇವರು ವಾಪಸ್ ಕೊಟ್ಟರು. 600 ರೂಪಾಯಿ ಜೊತೆಗೆ ಏನಂದ್ರೆ ಕೆಲವಾಗ ನನಗೆ ಆ 300 ರೂಪಾಯಿ ಸೇವಕರು ಕೊಡ್ಲಿಲ್ಲ, ನನಗೆ ಆ ಕೆಲಸ ಸಿಗ್ತಿಲ್ಲ, ಗೊತ್ತಿರಲಿಲ್ಲ. ಹೌದು ಹೌದು, ಅದು ಖಂಡಿತ ಹೌದಲ್ಲ. ಅದೇ ನೋಡಿ, ದೇವರು ನಮಗೊಂದು ಮಾರ್ಗ ತೋರಿಸ್ತಾರೆ. ಆ ಮಾರ್ಗದ ಹೆಜ್ಜೆ ಇಟ್ಟರೆ, ಪ್ರಥಮ ಹೆಜ್ಜೆ ನಾವು ಇಟ್ಟರೆ ದೇವರು ಮತ್ತೆ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾರೆ. ಆ ವಿಧೇಯ ಅಲ್ಲ ವಿಧವೆ ತನಗಿರೋದನ್ನ, ಆದ್ರೆ ಬರಗಾಲ ಇದ್ದ ಶ್ಯಾಮ ಇದ್ದ ಸಮಯದಲ್ಲಿ ತನಗೂ ತನ್ನ ಮಗನಿಗೆ ರೊಟ್ಟಿ ಮಾಡಿ ಸಾಯ್ಬೇಕೆಂದಿದ್ರು. ಆದ್ರೆ ದೇವರ ಸೇವಕರು ಬಂದ ಸಮಯದಲ್ಲಿ ಅವಳು ಒಂದು ರೊಟ್ಟಿನ ಅವನಿಗೋಸ್ಕರವಾಗಿ ಬೇರ್ಪಡಿಸಿ ಕೊಟ್ಟ ಸಮಯದಲ್ಲಿ, ಆದ್ರೆ ಅವಳ ಜೀವಿತದಲ್ಲಿ ಕೊರತೆಗಳು ಶ್ಯಾಮ ಎಲ್ಲ ನೀಗಿ ಹೋಗಿ ಸಮೃದ್ಧಿಯಾದ ಒಂದು ಜೀವನವಳಿ ನಡೆಸುವಂತ ದೇವರು ಸಹಾಯ ಮಾಡಿದ. ಅದೇ ರೀತಿ ನಿಮ್ಮ ಜೀವಿತ ಕೂಡ ನಮ್ಮ ಜೀವಿತ ಅದೇ ರೀತಿ. ಆದ್ರೆ ಅದ್ರ ಮಧ್ಯೆ ಸಮಸ್ಯೆಗಳೆಲ್ಲ ಬಂದೋಯ್ತು, ಸಮಸ್ಯೆ ಕಷ್ಟ ಸಂಕಟಗಳು ಬಂದೋಯ್ತು. ಆದ್ರೆ ದೇವ್ರು ಇನ್ನೊಂದು ಹೇಳ್ಬೇಕೇನಂತಂದ್ರೆ, ನನ್ನ ತಂದೆ ತೀರೋದ್ಮೇಲೆ ಕೆಲವಾಗ ಎಷ್ಟೋ ಜನ ಮಕ್ಕಳಿಗೆ ತಂದೆ ತೀರೋ ಸಮಯದಲ್ಲಿ ತುಂಬಾ ಸಾಲ ಬಾಧ್ಯತೆಗಳಿರುತ್ತೆ, ಹೌದಲ್ವಾ? ಅವಾಗ ನನ್ನ ಜೀವಿತದಲ್ಲಿ ಅಂಥದ್ದು ಯಾವುದೂ ಇರಲಿಲ್ಲ. 1 ರೂಪಾಯಿ ಸಾಲ, ನನ್ನ ತಂದೆದಿಂದ ಸಾಲ ಅನ್ನೋದು ಇರಲಿಲ್ಲ. ಯಾಕಂದ್ರೆ ತಂದೆಗೆ 1 ಲಕ್ಷ ಹಣ ಸಿಗಕ್ಕಿತ್ತು, ಯಾರೂ ಕೊಡಲಿಲ್ಲ. ಆಮೇಲೆ ಅಷ್ಟೇ ನನಗೆ ಗೊತ್ತಿರೋದ್ರಲ್ಲಿ ನಾನು ಹೋಗಿ ಕೇಳಿದೆ, ಈ ರೀತಿ ಆಗಿತ್ತು, ನೀವು ಹಣ ಕೊಡ್ರಿ ಎಂಬುದಾಗಿ ಕೇಳಿದೆ. ಆಮೇಲೆ ಕೊಡ್ತೀನಿ ಅಂತೇಳಿ ಯಾರೂ ಕೊಡಲಿಲ್ಲ. ಮತ್ತು ನಾನು ಕೇಳೋದು ಬಿಟ್ಬಿಟ್ಟೆ. ಆಮೇಲೆ ನಾವು ತಿರುಗಿ ಬಂದೊಂದು ಬಾಡಿಗೆ ಮನೆಯಲ್ಲಿದೆ. ನನ್ನ ತಾಯಿಗೆ ಹುಷಾರಾದಾಗ ನನ್ನ ಕುಟುಂಬಸ್ಥರು ಯಾರೂ ನನಗೆ ತಿರುಗಿ ನೋಡಲಿಲ್ಲ, ಯಾರಿಂದನೂ ಸಹಾಯ ಬರಲಿಲ್ಲ ಕುಟುಂಬಸ್ಥರಿಂದ. ನನ್ನ ಕುಟುಂಬಸ್ಥರಿಂದ ನನಗೆ ಸಹಾಯ ಬಂದಿದ್ದು ಕೇವಲ 6,000 ರೂಪಾಯಿ ಅಷ್ಟೇ. 6,000 ರೂಪಾಯಿ ಮಾತ್ರ ನನ್ನ ಕುಟುಂಬದಿಂದ ನನಗೆ ಸಾಲ ಬಂದಿದ್ದು. ಯಾಕಂದರೆ ಅಲ್ಲಿ ತನಕ, ಯಾಕಂದರೆ ನನ್ನ ತಾಯಿ ಜೀವಿತ ಆ ರೀತಿ ಆಗಿತ್ತು, ಮುಂಚಿಂದನೂ ತಾಯಿ ಜೀವಿತ ಆಗ್ತಿತ್ತು. ಮತ್ತು ನನ್ನಲ್ಲಿದ್ದ ಗುಣ, ನಾನು ತುಂಬ ವಿರೋಧ ಮಾಡ್ತಿದ್ದೆ. ಹಾಗಾಗಿ ನನ್ನನ್ನು ಮತ್ತು ನನ್ನ ತಾಯಿನ ನಮ್ಮ ಕುಟುಂಬಸ್ಥರು ಯಾರೂ ಪ್ರೀತಿ ಮಾಡ್ತಿರಲಿಲ್ಲ.
ಯಾರೂ ಪ್ರೀತಿ ಮಾಡ್ತಿರಲಿಲ್ಲ. ಆಗಿದ್ದ ಸಮಯದಲ್ಲಿ ನನ್ನ ತಾಯಿ ಹುಷಾರಾದಾಗ ಆಲ್ಮೋಸ್ಟ್ ಯಾರೂ ಬರಲಿಲ್ಲ ಕುಟುಂಬಸ್ಥರು. ನಾನು ದೇವರು ನನಗೆ ಕೃಪೆ ಕೊಟ್ಟರು. ಆ ಸಮಯದಲ್ಲಿ ನನ್ನ ತಂಗಿನ ಆ 7-8 ತಿಂಗಳು ನಾನು ಹಾಸ್ಪಿಟಲ್, ಅಲ್ಲಿ ತನಕ ಒಂದು ದಿನ ನಾನು ಅವಳಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿಲ್ಲ. ಆಸ್ಪತ್ರೆಗೆ ಕರ್ಕೊಂಡೋಗಿ ತಾಯಿ ಜೊತೆ ನಿಲ್ಲೋದಕ್ಕೆ ನಾನು ಅನುಮತಿ ಕೊಡಲಿಲ್ಲ. ಎಲ್ಲ ಸಮಯ ಆಲ್ಮೋಸ್ಟ್ ಅವರಿಗೆ ಗರ್ಭಿಣಿ ಹೆಂಗಸ್ರ ಥರ ಹೊಟ್ಟೆ ಆಗ್ತಿತ್ತು, ಮತ್ತು ಬ್ಲಡ್ಡಲ್ಲಿ ಹೆಪ್ಪು ಕಟ್ತಿತ್ತು ನನ್ನ ತಾಯಿಗೆ. ಅದನ್ನು ಚುಚ್ಚಿ ನೀರು ತೆಗಿಬೇಕು ಹೊಟ್ಟೆಯಿಂದ. 2 ಬಾಟ್ಲಿ ನೀರು ತೆಗಿತಾರೆ, ಬ್ಲಡ್ ಚುಚ್ಚಿ ತೆಗಿಬೇಕು. ಚುಚ್ಚಿ ತೆಗೆದ್ರೆ ವಾರಕ್ಕೆ ತಿಂಗಳಿಗೆ 1-2 ವಾರ ಆದರೂ ಬಂದು ಅಡ್ಮಿಂಟ್ ಆಗ್ತಿದ್ದೆ ಮಣಿಪಾಲದಲ್ಲಿ. ನಾನು ಅವಾಗ ಯಾಕಂದರೆ ಲೇಡೀಸ್ ಇರಬೇಕು, ಯಾರೂ ಇಲ್ಲ ಜೊತೆಗೆ. ಏನು ಮಾಡೋದು ಯೋಚನೆ ಮಾಡಿ ಪಕ್ಕದ ವಾಡಿ ನನ್ನ ನಂಬರ್ ಕೊಟ್ಟು ನಾನು ಹೊರಗಡೆ ಎಲ್ಲ ಹೋಗಿ ಮಲ್ಕೊಂತಿದ್ದೆ. ಏನಾರು ತಾಯಿಗೆ ಅಸ್ವಸ್ಥೆ ಅಷ್ಟೇ ಅವ್ರು ಫೋನ್ ಮಾಡ್ತಾರೆ ಈ ರೀತಿ. ನಾನು ಅವಾಗ ಹೋಗಿ ಏನಾರು ಕಾರ್ಯ ಮಾಡ್ತಾಯಿದ್ದೆ. ಅದಕ್ಕಿಂತ ದೊಡ್ಡದು ನನ್ನ ತಂಗಿ ಆ ಥರ ಇದ್ದಾಗ ತಾಯಿ ಅಸ್ವಸ್ಥ ಯಾರೂ ಇರಲಿಲ್ಲ ನನಗೆ ಸಹಾಯ ಮಾಡೋದಕ್ಕೆ. ಆದರೂ ನಾನೊಂದು 60-70 ಸಾವಿರ ರೂಪಾಯಿ ನಾನು ತಾಯಿಗೋಸ್ಕರ ಖರ್ಚು ಮಾಡಿರ್ಬೋದು. ನನ್ನ ವಿದ್ಯಾಭ್ಯಾಸ ಮುಗ್ದಾದ್ಮೇಲೆ ನಾನು ಮತ್ತು ನನ್ನ ತಾಯಿ ಇಬ್ಬರು ಕೂಲಿ ಕೆಲಸ ಮಾಡಿ ನಮ್ಮ ಜೀವನ ಸಾಗಿಸ್ತಾ ಇದ್ದಿದ್ದು. ತಂಗಿ ಓದ್ತಿದ್ಲು, ಮನೆ ಯಾವುದೇ ರೀತಿ ಆರ್ಥಿಕವಾದ ದಾರಿಗಳಿರಲಿಲ್ಲ. ನಾನು ನನ್ನ ತಾಯಿ ಇಬ್ಬರು ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಿರೋ ಟೈಮಲ್ಲಿ ತಾಯಿ ಹುಷಾರಿಲ್ಲದೆ ಆ 7-8 ತಿಂಗಳು ಅಥವಾ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು. ಆಸ್ಪತ್ರೆಗೆ ಕರ್ಕೊಂಡು ಸೇರಿಸಿದ್ದು 8 ತಿಂಗಳು. ಅದಕ್ಕೆ ಮುಂಚೆ ಅವರು ಬಲಹೀನರಾಗಿದ್ದರು. ಆವಾಗ ಕೆಲಸಕ್ಕೆ ಹೋಗೋಕ್ಕಾಗ್ತಿಲ್ಲ, ನನಗೂ ತಾಯಿಗಿಬ್ಬರಿಗೂ ಆಗ್ತಿಲ್ಲ. ಬಾಡಿಗೆ ಕಟ್ಟಬೇಕು, ತಂಗಿ ವಿದ್ಯಾಭ್ಯಾಸ, ಮನೆ ಖರ್ಚು ನೋಡ್ಬೇಕು, ಎಲ್ಲ ನೋಡಬೇಕು. ಮನೇಲಿ ಬೇರೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ, ಯಾರೂ ಇಲ್ಲ. ಆವಾಗ ಆ ರೀತಿ ಇದ್ದಾಗ ಅದ್ರ ಮಧ್ಯದಲ್ಲಿ ತಾಯಿ 3 ತಿಂಗಳು ತಾಯಿ ಹುಷಾರಿಲ್ಲದೆ ನಾನು ಕೆಲಸಕ್ಕೆ ಹೋಗ್ತಿದ್ದೆ. ಕೂಲಿ ಕೆಲಸ ಮಾಡ್ಕೊಂಬಂದು ಬರುವಂಥ ದುಡ್ಡಲ್ಲಿ ಮನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಆಮೇಲೆ ತಾಯಿಗೆ ಆಸ್ಪತ್ರೆ ಬಂದಾಗ ಆ ಕಡೆ ಕೆಲಸಕ್ಕೆ ಹೋಗೋಕ್ಕಾಗ್ತಿಲ್ಲ, ಯಾಕಂದರೆ ತಾಯಿ ಜೊತೆ ನಿಲ್ಲಕ್ಕೆ ಯಾರೂ ಇಲ್ಲ. ನಾನು ಕೆಲಸ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಯಾರೂ ಇಲ್ಲ. ಹಣದ ಬೇರೆ ಕೊರತೆ. ದೇವರು ಏನು ಮಾಡೋದು ಎಂಬುದಾಗಿ ಯೋಚನೆ ಮಾಡ್ತಿರುವಾಗ ದೇವರು ನಮಗೆ ಬೇಕಾಗಿದ್ದು ದಾರಿ ತೆರೆದು ಕೊಡ್ತಾ ಬಂದ. ಅದು ಯಾವ ರೀತಿ ಅಂತಂದು ಗೊತ್ತಿಲ್ಲ, ಯಾಕಂದರೆ ಕುಟುಂಬಸ್ಥರು ಯಾರೂ ಹೆಲ್ಪ್ ಇಲ್ಲ, ಯಾರೂ ಇಲ್ಲ. ನಾನು ಹೇಳಿ ಕುಟುಂಬಸ್ಥರು ನನಗೆ ಬಂದು 6,000 ರೂಪಾಯಿ ಅಷ್ಟೇ ಮಾತ್ರ. ಬಾಕಿ ಇರೋದೆಲ್ಲ ನನಗೆ ಯಾವ ರೀತಿ ಏನು ಎತ್ತಂದ ಗೊತ್ತಿಲ್ಲ. ಒಟ್ಟು ನನಗೆ ಆಸ್ಪತ್ರೆ ಇರೋ ಖರ್ಚು, ಮನೆಗಿರೋ ಖರ್ಚು, ನನ್ನ ತಂಗಿ ವಿದ್ಯಾಭ್ಯಾಸಕ್ಕಿರೋ ಖರ್ಚು ಎಲ್ಲ ದುಡ್ಡುಗಳು ಬರ್ತಾನೆ ಇತ್ತು. ಎಲ್ಲಿಂದ ಬಂತು ಏನು ಬಂತು ನನಗೆ ಗೊತ್ತಿಲ್ಲ. ನನ್ನ ತಾಯಿ ಮರಣ ಒಂದು ಸಮಯದಲ್ಲಿ ನನ್ನ ಕೈಲಿ 10,000 ರೂಪಾಯಿ ಬ್ಯಾಲೆನ್ಸ್ ಇತ್ತು. 10,000 ರೂಪಾಯಿ ನನ್ನ ಕೈಲಿ ಬ್ಯಾಲೆನ್ಸ್ ಇತ್ತು. ದೇವ್ರ ಕೃಪೆ. ಯಾಕಂತಂದರೆ ದೇವ್ರ ಆರ್ತಿಗೆ ನಡ್ಸ್ಕೊಂಬಂದ. ನನ್ನ ತಾಯಿ ರಕ್ಷಣೆ ನನ್ನ ಮರಣದ ಅವಸ್ಥೆಯಲ್ಲಿದ್ದರು. ನನ್ನ ಹತ್ರ ಹೇಳಿದ್ರು. ಅವ್ರಿಗೆ ತುಂಬ ಸೀರಿಯಸ್ ಆದಾಗ ನನಗೆ ಆಸ್ಪತ್ರೆಗೆ ಕರ್ಕೊಂಡು ಎಂಬುದಾಗಿ ಅವ್ರು ಕೂಗ್ತಿದ್ರು. ಕೂಗುವಂಥ ಸಮಯದಲ್ಲಿ ನಾನೇನು ಮಾಡಿದೆ, ನನಗೆ ನಾರ್ಮಲಾಗಿ ತೋರಿಸೋದು ಅಲ್ಲಿ ನಮ್ಮ ಲೋಕಲ್ ಆಗ್ಬಿಟ್ಟು ಡಾಕ್ಟ್ರ್ ಇದ್ದು ಅವ್ರಿಗೆ ಕರೆದೆ. ಅವರು ಅಂದರು ಕರ್ಕೊಂಬರ್ಬೇಡ ಅಂತ. ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಅಷ್ಟು ಡಿಫಿಕಲ್ಟ್ ಸೀಸಲ್ಲಿದ್ದಾರೆ, ಅಂಥ ಕಂಡೀಷನಲ್ಲಿದ್ದಾರೆ, ಅದಕ್ಕೆ ಕರ್ಕೊಂಬರ್ಬೇಡ ಆಯಿತು ಅಂತ. ನನ್ನ ತಾಯಿ ತುಂಬ ಕೂಗ್ತಿದ್ರು ನನಗೆ ಕರ್ಕೊಂಡೋಗು ಅಂತೇಳಿ. ಆಮೇಲೆ ನಾನು ಮತ್ತೆ ಸುಮ್ಮನೆ ಅದೇನು ಮಾಡಲಿಲ್ಲ. ಆಮೇಲೆ ಆಗಿರುವಾಗ ರಾತ್ರಿ ಸಮಯದಲ್ಲಿ, ಯಾಕಂದರೆ ನಾನು ಹೇಳಿದೆ, ಮುಂಚಿತವಾಗಿ ಹೇಳಿದೆ, ನನ್ನ ಫ್ಯಾಮಿಲಿಯವರಿಗೆ ನನ್ನ ತಾಯಿ ಇಷ್ಟವಿಲ್ಲ ಎಂಬುದಾಗಿ, ಅವರ ನಡವಳಿಕೆ ಅವ್ರಿಗೆ ಇಷ್ಟವಿರಲಿಲ್ಲ. ಹಾಗಾಗಿ ನಮ್ಮ ಕುಟುಂಬಸ್ಥರು ನಮ್ಮನ್ನು ಪ್ರೀತಿ ಮಾಡ್ತಿರಲಿಲ್ಲ ಎಂಬುದಾಗಿ ನಾನು ಹೇಳಿದೆ. ಅದಕ್ಕೆ ಹೇಳೋದಕ್ಕೆ ಕಾರಣ ಅದು ಹೇಳಿದ್ನಲ್ಲ. ಆಮೇಲೆ ನನ್ನ ತಾಯಿ ಮರಣ ಸಮಯವಾಗಿತ್ತು. ಆ ಸಮಯದಲ್ಲಿ ರಾತ್ರಿ 11 ಗಂಟೆ ಸಮಯದಲ್ಲಿ ನನ್ನ ಹತ್ರ ಹೇಳಿದ್ರು, ಜೋಬಿ ನನಗೆ ನನ್ನ ತಂದೆಯ ಫ್ಯಾಮಿಲಿ ಎಲ್ಲರಿಗೂ ಫೋನ್ ಮಾಡಿ ಮಾತಾಡಿ ಕ್ಷಮೆ ಕೇಳಬೇಕು ಎಂಬುದಾಗಿ ಹೇಳಿದ್ರು ನನ್ನ ಹತ್ರ. ಆಯ್ತು ಅಂತೇಳಿ ಅವ್ರ ಅಣ್ಣ ತಮ್ಮಂದಿರು ಅಕ್ಕದಿರು ಎಲ್ಲರಿಗೂ ಫೋನ್ ಮಾಡಿ ಕೊಟ್ಟೆ. ನನ್ನ ತಂದೆ ತಾಯಿ ಹತ್ರ ಎಲ್ಲರ ಹತ್ರ ಮಾತಾಡಿ ನನ್ನ ಜೀವಿತದಿಂದ ನನ್ನ ಜೀವಿತ ಮೂಲಕ ನಿಮಗೆ ನೋವು ಉಂಟಾಗಿತ್ತೆ, ನಾನು ನಡೆಯಬಾರ್ದ ರೀತಿಯಲ್ಲಿ ನಾನು ನಡ್ಕೊಂಡೆ, ನೀವೆಲ್ಲ ನನಗೆ ಕ್ಷಮಿಸಿ, ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡಿ ಅವ್ರ ಹತ್ರ ಎಲ್ಲರ ಹತ್ರನೂ ಇಡೀ ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಫೋನ್ ಮಾಡಿ ಎಲ್ಲರ ಹತ್ರನೂ ಅವ್ರು ಕ್ಷಮೆ ಕೇಳಿದ್ರು. ಆಮೇಲೆ ಅನಂತರವಾಗಿ ಅವರು ನನಗೆ ಅಂತಲೇ ತಾಯಿಯ ನೋಡಿದ್ರೆ ನಂಗೆ 2-3 ದಿನ ನಿದ್ದೆ ಇಲ್ಲದೆ ನಾನು ತುಂಬ ಕಷ್ಟಪಡ್ತಿರೋ ಸಮಯದಲ್ಲಿ ನಾನು ಮತ್ತೆ ಸರಿ ಆಯಿತು ಮಲಗಕ್ಕೆ ಹೋಗೋಣ ಅಂತೇಳಿ ನಾನು ಆಮೇಲೆ 12 ಗಂಟೆ ಜಾವದಲ್ಲಿ ನಾನು ಮಲಗಕ್ಕೆ ಹೋಗಿ ನಾನು ಮತ್ತೆ 4 ಗಂಟೆಗೆ ಎದ್ದೆ. 4-5 ಗಂಟೆಗೆ ಎದ್ದೆ. ನನ್ನ ತಾಯಿ ನನ್ನನ್ನು ನನ್ನ ತಂಗಿನ ಪಕ್ಕದಲ್ಲಿ ಕರೆದು ಕೂರಿಸಿ ಅವ್ರು ಹೇಳಿದ್ರು, ನೀವಿಬ್ಬರು ನನ್ನನ್ನು ಚೆನ್ನಾಗಿ ನೋಡಿದ್ದೀರಿ, ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಅವರು ಅಂದರು, ನಾನು ಮಲಗಕ್ಕೆ ಹೋಗ್ತಿದ್ದೀನಿ, ಇನ್ಯಾರು ನನ್ನ ಹೆಚ್ಚಿಸಬೇಡಿ ಎಂಬುದಾಗಿ. ಆ ರೀತಿ ಮಲಗಿದ್ದು. ನಾನು ಇದು ಹೇಳ್ತಿರೋ ಉದ್ದೇಶ ಏನಂದರೆ, ಪ್ರಿಯ ದೇವ ಮಕ್ಕಳು, ನಾನು ನೋಡ್ತಿರೋರು, ಯಾಕಂದರೆ ನಾರ್ಮಲಾಗಿ ಎಲ್ಲರೂ ಹೇಳ್ತಾರೆ ತಂದೆ ತಾಯಿ ಆಶೀರ್ವಾದ ಬಹಳ ದೊಡ್ಡದು ಎಂಬುದಾಗಿ, ಕಾಮನ್ ಆಗಿ ಎಲ್ಲರೂ ಮಾತಾಡ್ತಾರೆ. ಆವಾಗ ನನ್ನ ಜೀವಿತದಲ್ಲಿ ವ್ಯತ್ಯಾಸಗಳು, ಆಶೀರ್ವಾದ ಒಂದಕ್ಕೆ ನಾನೊಂದು ಕಾರಣ, ನನ್ನ ತಾಯಿ ಆಶೀರ್ವಾದ ಒಂದು ಕಾರಣ. ಯಾಕಂದರೆ ತಾಯಿ ಕೊನೆ ಗಳಿಗೆಯಲ್ಲಿ ಇಸ್ರಾಯೇಲನ್ನು ಯೋಸೇಫನನ್ನು ಕರೆದು ಅವನ ಕೊನೆ ಗಳಿಗೆಯಲ್ಲಿ ಅವನು ಯೋಸೇಫನನ್ನು ಆಶೀರ್ವದಿಸಿದಾಗೆ ನನ್ನ ತಾಯಿ
ಕೊನೆಗಳಿಗೆ ನನ್ನನ್ನು ನನ್ನ ತಂಗಿಯನ್ನು ಕೂರಿಸಿ ಆಶೀರ್ವದಿಸಿ ಅವರು ನಾವು ಮಾಡಿದಂಥ ಸೇವೆಗೆ ಕೃತಜ್ಞತೆ ಸಲ್ಲಿಸಿ ಅದರ ನಿಮಿತ್ತವಾಗಿ ನಾವು ಅನೇಕ ಆಶೀರ್ವಾದ ಇವತ್ತು ಹೊಂದಿಕೊಳ್ಳುತ್ತೆ. ಅದಕ್ಕೆ ಪ್ರಿಯ ದೇವ ಮಕ್ಕಳೇ, ನಾನು ಹೇಳುವಂಥ ನನ್ನ ನೋಡ್ತಿರೋರು ದೊಡ್ಡವರಾಗಲಿ ಚಿಕ್ಕವರಾಗಲಿ ಅಥವಾ ಪ್ರಾಯಸ್ಥರಾಗಲಿ, ನಿಮ್ಮ ತಂದೆ ತಾಯಿಗಳನ್ನು ನೀವು ಸರಿಯಾದ ರೀತಿಯಲ್ಲಿ ನೋಡಿ ಅವ್ರಿಗೆ ಬೇಕಾದ ರೀತಿಯಲ್ಲಿ ಸೇವೆ ಮಾಡಿ. ಕೆಲವಾಗ ಅವ್ರು ಕುಡುಕರಾಗಿರ್ಬೋದು, ಕೆಲವು ಬೇರೆ ರೀತಿ ಜೀವನ ನಡೆಸ್ತಿರೋದು, ನಿಮಗೆ ಇಷ್ಟವಾಗದ ರೀತಿಯಲ್ಲಿ ಬದುಕುತ್ತಿರೋರು ಆಗಿರ್ಬೋದು. ಆದರೆ ನೀವು ಅವ್ರು ನೋಡಿಕೊಂಡು ಅವ್ರು ನಿಮಗೆ ಆಶೀರ್ವಾದ ಮಾಡಿದರೆ ಅದರ ಪ್ರತಿಫಲ ಬಹಳ ದೊಡ್ಡದಾಗಿ ಇರುತ್ತೆ. ಅವಾಗ ನನ್ನ ತಂಗಿ ಅಷ್ಟೇ ತುಂಬ ಕಷ್ಟಪಡ್ಲು ತಾಯಿಗೋಸ್ಕರ. ಯಾಕಂದರೆ ಅವಳು ಫಸ್ಟ್ ಇಯರ್ PUC ಓದ್ತಿರೋದ್ರೆ ನನ್ನ ತಾಯಿ ಈ ಥರ ಅಸ್ವಸ್ಥ ಆದಾಗ ಅವಳು ಮನೆ ಕೆಲಸ ಎಲ್ಲ ಮಾಡಿ, ಅಡುಗೆ ಮಾಡಿ, ತಾಯಿಯ ಸೇವೆ ಮಾಡಿ, ತಾಯಿಗೆ ಸ್ನಾನ ಮಾಡೋಕ್ಕೆ ಸಮೇತ ಆಗಲ್ಲ. ಸ್ನಾನ ಅಂದರೆ ಎದ್ದು ಕೂತ್ಕೊಂಡು ಹೊಟ್ಟೆ ತುಂಬ ನೋವಾಗಿ ನಡೆಯೋಕ್ಕಾಗಲ್ಲ, ತುಂಬ ಪ್ರಯಾಸ ಆದರು. ಅವಳು ತಾಯಿ ಸ್ನಾನ ಮಾಡಿಸಿ ಮನೆ ಅಡುಗೆ ಮಾಡಿ ಕೆಲಸ ಮಾಡಿ ಅವಳು ಮತ್ತು ವಿದ್ಯಾಭ್ಯಾಸ ಮಾಡ್ತಾಯಿದ್ಲು. ಅಷ್ಟು ಕಷ್ಟಪಟ್ಟು ಅವಳು ಬೆಳೆದಿದ್ದಾಳೆ. ಖಂಡಿತ. ದೇವರ ವಾಕ್ಯ ಹೇಳ್ತಿದ್ದೀನಿ, ತಂದೆ ತಾಯಿಯನ್ನು ಸನ್ಮಾನಿಸಬೇಕೆಂಬುದಾಗಿ. ಅದು ನಾವು ಸನ್ಮಾನಿಸಿದ್ದೀವಿ. ಮತ್ತೆ ದೇವ್ರ ವಾಕ್ಯ ಇದೆ, ಅನಾಥನ ವಿಧಿಯವರು ನಾನು ಕೈ ಬಿಡುವುದಿಲ್ಲ. ಖಂಡಿತ. ಅವ್ರಿಗೆ ಬೇಕಾಗಿ ದೇವ್ರ ದಾರಿ ತೆರೆದು ಕೊಟ್ಟು ಮಾಡ್ತೀನಿ. ಯಾಕಂದರೆ ನನ್ನ ತಾಯಿ ಯಾವುದು ವಿಧಿವೇ ಆಗಿದ್ಲು ನನ್ನ ತಂದೆ ತಿರೋದ್ಮೇಲೆ. ಯಾರೂ ಸಹಾಯಕ್ಕಿರಲಿಲ್ಲ, ಯಾರೂ ಇರಲಿಲ್ಲ ನಮ್ಮ ಜೊತೆಗೆ, ಕುಟುಂಬಸ್ಥರು ಯಾರೂ ಇರಲಿಲ್ಲ. ಆದರೆ ದೇವರು ಅದೇ ಹೇಳೋದು, ಕುಟುಂಬಸ್ಥರು ಬಂಧು ಬಳಗದನ್ನು ಅಬ್ರಾಮನ ಜೀವಿತದಲ್ಲಿ ಅವನ್ನೆಲ್ಲವೂ ಬಿಟ್ಟು ಬಂದರು. ಅವನಿಗೆ ಕೊಟ್ಟ ವಾಗ್ದಾನ ಅವನ ಜೀವಿತಿದ್ದು, ಆದರೆ ಅವ್ನು ನೆರವೇರುವಂತ ಕಾಣೋದು. ಕೆಲವಾಗ ಅಬ್ರಾಮನ್ ಕೆಲವು ಟೈಮಲ್ಲಿ ಅವ್ನು ಸ್ವದೇಶದಲ್ಲಿ ಇದ್ದಿದ್ರೆ ಅವನಿಗೆ ಆಶೀರ್ವಾದಕ್ಕೆ ಸಿಗ್ತಿತ್ತು ಇಲ್ಲ ಗೊತ್ತಿಲ್ಲ. ಖಂಡಿತ. ಆದರೆ ದೇವರು ನಿಮ್ಮನ್ನು ಎಲ್ಲದರಿಂದ ನಿಲ್ಲಿಸಿದ್ದಾನೆ. ಆಮೇಲೆ ಅದಾದಮೇಲೆ ನನ್ನ ತಂಗಿ ಮದುವೆ ನಡೀತು. ನನ್ನ ತಂಗಿ ಅವಳು ನರ್ಸಿಂಗ್ ಕಂಪ್ಲೀಟ್ ಆಯಿತು, ನರ್ಸಿಂಗ್ ಕಂಪ್ಲೀಟ್ ಮಾಡಿದ್ಲು ನನ್ನ ತಂಗಿ. ಆಮೇಲೆ ಅವಳು ಮಣಿಪಾಲ್ ಆಸ್ಪತ್ರೆಯಲ್ಲಿ ನರ್ಸಾಗಿ ಜಾಬ್ ಮಾಡ್ತಾಯಿದ್ಲು ಇಲ್ಲಿ ಉಡುಪಿಯಲ್ಲಿ. ಆಮೇಲೆ ಮದುವೆ ಆಲೋಚನೆ ಬಂತು. ನಮ್ಮ ಮನಸ್ಸಿನಲ್ಲಿ ನಮ್ಮ ಕಲ್ಪನೆಗೆ ಬರೋದಿರೋಂಥ ಆಲೋಚನೆ, ಪ್ರೀತಿ ಮಾಡುವಂಥ ತಂದೆ ತಾಯಿ, ಪ್ರೀತಿ ಮಾಡುವಂಥ ಗಂಡ, ಅವಳ ಜೀವಿತದಲ್ಲಿ ಯಾವುದೆಲ್ಲ ಕಳ್ಕೊಂಡಿದ್ಲು ಅದೆಲ್ಲ ತಿರುಗಿ ಸಿಗುವಂತೆ ದೇವರು ಅವಳಿಗೆ ಸಹಾಯ ಮಾಡಿದರು. ಆಮೇಲೆ ನನ್ನ ತಂಗಿ ಮದುವೆ ಖರ್ಚುಗಳಿಗಷ್ಟೇ ಎಲ್ಲ ಖರ್ಚು ಮಾಡಬೇಕಾಗಿ ಮಾಡಿದೆ, ಎಲ್ಲ ಮಾಡಿದೆ. ನೀವೇ ಮಾಡಿದ್ರಿ? ಅವಾಗ ಎಲ್ಲಿ ಕೆಲಸದಲ್ಲಿ ಇದ್ದೀರಾ? ಶಿವಮೊಗ್ಗದ ಕೆಲಸದಲ್ಲಿ ಆ ಟೈಮಲ್ಲಿ ಮದುವೆ ಕೂಡ ಎಲ್ಲ ಆಗೋಯ್ತು. ಓಕೆ. ಮತ್ತೆ ಬದ್ರೆ ಅಲ್ಲಿ ನೀವು ಹೇಳಿದ್ರೆ ಅಲ್ಲಿ ಸಂಬಳ ಸ್ವಲ್ಪ ಕಮ್ಮಿ ಆಯಿತು, ಅಂದರೆ ಕೊರತೆ, ಅಂದರೆ ಸ್ವಲ್ಪ ಲಾಸ್ ಅಲ್ಲಿ ಹೋಯ್ತು ಕಂಪನಿ. ಅದರಿಂದ ಮತ್ತೆ ಬಿಟ್ಟು ಬಂದ್ರಲ್ಲ ಅದನ್ನು. ಮತ್ತೆ ಏನು ಮಾಡಿದ್ರಿ ನೀವು? ನಾನು ಆಮೇಲೆ ಸ್ವಲ್ಪ ಒಂದು 2 ತಿಂಗಳು ಮನೇಲೇ ಇದ್ದೆ. ಆಮೇಲೆ ಮತ್ತೆ ಗದಗನಲ್ಲಿ ಬೇರೆ ಕಂಪನಿ ಒಬ್ರು ಕರೆದ್ರು, ಅಲ್ಲಿ ಹೋಗಿ ನಾನು ಮತ್ತೆ ಅಲ್ಲಿ ಹೋಗಿ ಒಂದು 2 ತಿಂಗಳು ಕೆಲಸ ಮಾಡಿದೆ. ಬಟ್ ಅವ್ರು ನನಗೆ ಆಫರ್ ಬೇರೆ ಕೊಟ್ಟರು. ಯಾಕಂದರೆ ಅವ್ರು 16,000 ಸ್ಯಾಲ್ರಿ, ನನ್ನ ಊಟದ ಖರ್ಚು, ನನ್ನ ಫೋನ್ ಬಿಲ್ಲು, ಗಾಡಿ ಪೆಟ್ರೋಲು ಎಲ್ಲದೂ ಸೌಕರ್ಯ ಕೊಡ್ತೀನಿ ಅಂತ ಹೇಳಿದ್ರು ನನ್ನ ಕೆಲಸದ ನೋಡಿ. ಆದರೆ ನನಗೆ ಒಂದು ಆಲೋಚನೆ ಇದೆ, ಏನಂತಂದರೆ ದೇವರು ಬೇರೆ ಪಟ್ಟಣಕ್ಕೆ ಕಳಿಸ್ತೀನಿ ಅಂತ ನನಗೊಂದು ಪಟ್ಟಣ ಫಿಕ್ಸ್ ಮಾಡಿದ್ದಾರೆ. ಶಿವಮೊಗ್ಗ ಪಟ್ಟಣ ಕೆಲಸಕ್ಕೆ ಶಿವಮೊಗ್ಗ. ನಾನು ಬೇರೆ ಕಡೆ ಹೋದರೆ ನಾನು ಯಾವ ರೀತಿಯಾಗಿರ್ತೀನಿ, ನನಗೆ ಒಂದು ದೇವರು ನನಗೆ ಸೇವೆ ಬಗ್ಗೆ, ಸಭೆ ಬಗ್ಗೆ ನನಗೆ ದೇವರೊಂದು ಆಲೋಚನೆ ಎಲ್ಲ ಕೊಟ್ಟಿದ್ದಾನೆ. ಅದನ್ನು ಇಲ್ಲಿ ತನಕ ಮಾಡ್ಕೊಂಬರೋದು ದೇವ್ರು ನನಗೆ ಕೃಪೆ ಕೊಟ್ಟಿದ್ದಾನೆ. ಅಂದರೆ ನೋಡುವಂಥ ರೀತಿಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರು, ಬೇರೆಯವರು ನೋಡುವಂಥ ರೀತಿಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರು, ಕೊಟ್ಟಂಥ ಸೇವೆಯಲ್ಲಿ ಸ್ವಲ್ಪ ಮಾಡೋದು ದೇವ್ರು ನಂಗೆ ಸಹಾಯ ಮಾಡ್ಕೊಂಬರ್ತಾ ಇದ್ದೇನೆ. ಯಾಕಂದರೆ ಕೆಲಸ ಇದ್ದಾಗಲೂ ಇಲ್ಲದಿರೋ ಆರ್ಥಿಕವಾಗಿ ಎಲ್ಲದರಲ್ಲೂ ದೇವ್ರು ನನಗೆ ಮಾಡ್ಕೊಂಬರೋದು ದೇವ್ರು. ಅದಕ್ಕೋಸ್ಕರ ನಾನು ಅದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವರು ನೀನು ಶಿವಮೊಗ್ಗ ಪಟ್ಟಣ ನನಗೆ ಇಟ್ಟಿದ್ದಿ, ಬೇರೆ ಪಟ್ಟಣಕ್ಕೆ ಕಳಿಸ್ತೀನಿ ಎಂಬುದಾಗಿ ಹೇಳಿ ಶಿವಮೊಗ್ಗ ಪಟ್ಟಣಕ್ಕೆ ನಾನು ಬಂದೆ. ನನಗೆ ಬೇರೆ ಪಟ್ಟಣಗಳಿಗೆ ಹೋದರೆ ನನ್ನದು ಹೇಗೆ, ನಿನ್ನ ಆಲೋಚನೆ ಹೇಗೆ ನನಗೆ ಗೊತ್ತಿಲ್ಲ. ದೇವ್ರು ಮತ್ತು ನನಗೆ ಬೇರೆ ಆಲೋಚನೆ ಏನು ಕೊಡಲಿಲ್ಲ. ಅದು ಆ ಪಟ್ಟಣಕ್ಕೆ ಬಂದು ಮತ್ತೆ ಬೇರೆ ಆಲೋಚನೆ ಕೊಡಲಿಲ್ಲ. ಹಾಗಾಗಿ ನಾನು ಮತ್ತೆ ಅದೇ ಪಟ್ಟಣದ ಕೆಲಸ ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಾಗೆ ಒಂದು ಪಟ್ಟಣದಲ್ಲಿ ಒಂದು ಕೆಲಸ, ಸಣ್ಣದು ಒಂದು ಕಾಂಟ್ರಾಕ್ಟ್ ಕೆಲಸ ಮಾಡೋದಕ್ಕೆ ಸಿಕ್ತು, ಮಾಡಿದೆ. ಈಗ ಅದೇ 1 ವರ್ಷ ಆಯಿತು ಅಷ್ಟೇ. ಗದಗಕ್ಕೆ ಹೋಗಲಿಲ್ಲ? ಮತ್ತೆ 2 ತಿಂಗಳಾಗಿ ಮತ್ತೆ ಗದಗ ಹೋಗಲಿಲ್ಲ, ವಾಪಸ್ ಬಂದೆ. ಓಕೆ. 2 ತಿಂಗಳು ಕೆಲಸ ಮಾಡಿ ಈಗ ನೀವು ಶಿವಮೊಗ್ಗದಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕಾಂಟ್ರಾಕ್ಟ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀರಾ. ಅದ್ರ ದೇವರು ನಿಮ್ಮನ್ನು ಕೈ ಬಿಡಲಿಲ್ಲ. ಖಂಡಿತವಾದ. ಆದರೆ ನಾನು ಹೇಳಿದ್ನಲ್ಲ, ನನ್ನ ತಂಗಿ ಮದುವೆ ಖರ್ಚಿಗೂ ಅಷ್ಟೇ ಎಲ್ಲ ಖರ್ಚು ಮಾಡಿ ಇಲ್ಲಿ ತನಕ ಯಾವುದೇ ರೀತಿ 1 ರೂಪಾಯಿ ಸಾಲ ಅನ್ನೋದು ನನಗಿಲ್ಲ. ನಾನು ಸಾಲ ಕೊಟ್ಟಿದ್ದೀನಿ. ದೇವರ ವಾಕ್ಯ ಹೇಳುತ್ತೆ, ಧರ್ಮೋಪದೇಶ 28ನೇ ಅಧ್ಯಾಯದಲ್ಲಿ, ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ವಿಜಯಗಳನ್ನು ಅನುಸರಿಸಿ ನಡೆದರೆ ಕೆಳಗೆ ಬರೆದರೂ ಎಲ್ಲ ಆಶೀರ್ವಾದವನ್ನು ಕೊಡ್ತಾರೆ. ಅಲ್ಲಿ ಹೇಳಲ್ಪಟ್ಟಿದೆ, ನೀವು ಸಾಲ ತೆಗೆದುಕೊಳ್ಳೋರಲ್ಲ, ಸಾಲ ಕೊಡುವರಾಗೆ ಮಾಡ್ತೇನೆ ಎಂಬುದಾಗಿ. ಆ ವಾಗ್ದಾನ ನನ್ನ ಮೇಲೆ ನಾನು ನಂಬಿದ್ದೇನೆ. ಆ ವಾಗ್ದಾನ, ಅದಕ್ಕೆ ದೇವರು ಇಲ್ಲಿ ತನಕ ನನಗೆ ಯಾವುದೇ ರೀತಿ ಸಾಲ ಇಲ್ಲ. ನಾನು ಸಾಲ ಕೊಟ್ಟಿದ್ದೀರಿ. ದೇವರು ನಿಮ್ಮ ಆಶೀರ್ವಾದ. ಮತ್ತು ನಾವು ಕೊನೆಯದಾಗಿ ನಿಮ್ಗೆ ಒಂದು ಮಾತು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇದೆಲ್ಲದರ ಮಧ್ಯದಲ್ಲಿ ನೀವು ಅಂದರೆ
ಜಾರಿ ಹೋಗದಾಗೆ, ಯಾಕೆಂದರೆ ವಾಕ್ಯನ ಹೇಳ್ತದೆ, ಯಾಕೆ ಅದ್ರ ಜಾರಿ ಹೋಗದಾಗೆ ನಿಮ್ಮನ್ನು ಕಾಪಾಡ್ಕೊಂಡ್ಬಂದಂಥ ವಿಷಯ ಯಾವುದಾಗಿದೆ ಅಂದರೆ, ಯಾಕೆ ನೀವು ಹೇಳಿದ್ರಿ ಪ್ರಾರ್ಥನೆ ಮಾಡ್ತೀರಾ, ಸತ್ಯವಾದ ಓದ್ತೀರಾ, ಇದರ ಮೂಲಕವಾಗಿ ನೀವು ಕರೆಕ್ಟ್ ಸೀದಾ ನಿಲ್ಲಕ್ಕೆ ಆಯಿತಾ ಅಥವಾ ನಿಮ್ಮ ಒಂದು ಸ್ವಂತ ಬಲದಿಂದ ನಿಂತಿದ್ದೀರಾ? ಇಲ್ಲ, ಫಸ್ಟೇ ನಮಗೆ ಸ್ವಂತ ಬಲದಿಂದ ನಮಗೆ ನಿಲ್ಲಕ್ಕಾಗಲ್ಲ, ನಮಗೆ ಪ್ರಾರ್ಥನೆ. ಯಾಕಂದರೆ ಇನ್ನೊಂದು, ನನ್ನ ಹಿಂದೆ ನನಗೋಸ್ಕರ ಅನೇಕ ವ್ಯಕ್ತಿಗಳು ಪ್ರಾರ್ಥನೆ ಮಾಡ್ತಿದ್ದಾರೆ. ನನ್ನೊಬ್ಬ ಬಲದಿಂದ ನಾನು ನಿಂತಿಲ್ಲ, ನನಗೆ ವಿರೋಧವಾಗಿ ಅನೇಕರು ನನಗೆ ಪ್ರಾರ್ಥನೆ ಮಾಡ್ತಿದ್ದಾರೆ. ಆ ಬಲದಿಂದ ನಾನು ಇಲ್ಲಿ ತನಕ ನಿಂತು ಹೋಗ್ತಿದ್ದೀನಿ. ಅದ್ರ ಮಧ್ಯದಲ್ಲಿ ನನಗೆ 2009 ಡಿಸೆಂಬರ್ 16ನೇ ತಾರೀಕು ಅನಿಸುತ್ತೆ, ನನಗೊಂದು ಆಕ್ಸಿಡೆಂಟ್ ಆಯಿತು. ಇಲ್ಲಿ ಶಿವಮೊಗ್ಗದಲ್ಲಿ ಆಕ್ಸಿಡೆಂಟ್ ಆಗಿ ನನ್ನ ಈ ತಲೆ ಇಷ್ಟು ಓಪನ್ ಆಯಿತು, ಮತ್ತು ನನ್ನ ಮೂಗು ಇದು ಪೂರ್ತಿ ಎಲ್ಲ ಕುಯ್ದೋಯ್ತು. ಕುಯ್ದಾಗಿ ನಾನು ಉಸಿರಾಡೋದನ್ನು ನೋಡ್ಬೋದು. ಮತ್ತು ತಲೆದಿಷ್ಟು ನನ್ನದು ಕೈದು ಮೂಳೆ ಮುರಿದೋಯ್ತು, ಇಲ್ಲಿ ಪ್ಲೇಟ್ ಹಾಕಿದ್ದಾರೆ, ಇಲ್ಲಿ ರಾಡ್ ಇದೆ. ಆ ರೀತಿಯಾಗಿ ನನಗೆ ಶಿವಮೊಗ್ಗದಲ್ಲಿ ಆಸ್ಪತ್ರೆ ಅಡ್ಮಿಟ್ ಮಾಡಿದ ಸಮಯದಲ್ಲಿ ಅಲ್ಲಿ ಡಾಕ್ಟ್ರು ಹೇಳಿದರು, ನೀನು ಉಳಿಯೋದಿಲ್ಲ ಎಂಬುದಾಗಿ ಹೇಳಿದರು. ಯಾಕಂದರೆ ನೆನಪಿನ ಮಾತಾಡ್ತೀನಿ, ಬಟ್ ಆದರೆ ನನಗೆ ಉಳಿಯೋಕ್ಕೆ ಚಾನ್ಸಸ್ ಇಲ್ಲ ಅಂತಂದರು. ಯಾಕಂದರೆ ಬ್ಲಡ್ಗಳು ತುಂಬ ಹೋಯ್ತು, ಸುಖಾಟ ಬ್ಲಡ್ ಹೋಯ್ತು, ಉಳಿಯೋಲ್ಲ ಅಂತ ಹೇಳಿದ್ರು. ಆಗ ನಮ್ಮ ಉಡುಪಿಯಲ್ಲಿ ಚಿಕ್ಕಪ್ಪ ಇದ್ದರು, ಅವರಿಗೆ ಫೋನ್ ಮಾಡಿ ಹೇಳಿ, ಅವರಿಗೆ ಮಣಿಪಾಲ ಆಸ್ಪತ್ರೆಯಲ್ಲೆಲ್ಲ ಪರಿಚಯ ಇದ್ದಾರೆ. ಆವಾಗ ಡಾಕ್ಟ್ರುಗಳಿಗೆ ಅವರು ಮುಂಚಿತವಾಗಿ ಹೇಳಿ ಎಲ್ಲ ರೆಡಿ ಮಾಡಿ ನನಗೆ ಅಲ್ಲಿಂದ ಶಿವಮೊಗ್ಗದಿಂದ ಉಡುಪಿಗೆ ಕರ್ಕೊಂಬಂದರು. ಆಂಬುಲೆನ್ಸಲ್ಲಿ ಇಲ್ಲಿ ಬಂದಿದ ತಕ್ಷಣ ಎಲ್ಲ ನನಗೆ ಆಪ್ರೇಷನ್ ಟ್ರೀಟ್ಮೆಂಟ್ ಎಲ್ಲ ಮಾಡೋದಕ್ಕೆ ಆರಂಭಿಸಿದ್ರು. ಹಾಗೆ ನಾನು ಇದ್ದೆ. ಆವಾಗ ಆ ಸಮಯದಲ್ಲಿ ಡಾಕ್ಟ್ರಿಗೆ ಯಾವುದೇ ರೀತಿ ನಮ್ಮ ಕುಟುಂಬಸ್ಥರೇ ಎಲ್ಲರೂ ಇವನು ತುಂಬ ದಿನಗಳು ಇದರಲ್ಲೇ ಇರ್ತಾನೇನೋ ಅಂದ್ಕೊಂಡು, ಯಾಕಂದ್ರೆ ಅಷ್ಟು ಡಿಫಿಕಲ್ಟ್ ಆಗಿದ್ದೇನೆ, ಯಾರಿಗೂ ನಂಬಕ್ಕಾಗ್ತಿಲ್ಲ ನಾನು ಉಳಿತೀನಿ ಎಂಬುದಾಗಿ, ಅಂಥ ರೀತಿಯಲ್ಲಿದೆ. ಆವಾಗ ಡಾಕ್ಟ್ರುಗಳು ಸಮೇತ ಆಗೋದಿಲ್ಲ ಎಂಬುದಾಗಿ ಕೈ ಬಿಟ್ಟರು. ಆ ಸಮೇತ ಮಣಿಪಾಲ ಬಂದು ಟ್ರೀಟ್ಮೆಂಟ್ ಎಲ್ಲ ಮಾಡಿ, ಆ ಸಮೇತ ಏನಂತಂದರೆ ನಾನು ಉಳಿಯೋದಕ್ಕೂ ಒಂದು ಕಾರಣ ಇದೆ. ನನಗೆ ಆಕ್ಸಿಡೆಂಟ್ ಆಗೋದಕ್ಕಿಂತ ಮುಂಚಿತವಾಗಿ ನನ್ನ ಭಾವ, ನನ್ನ ತಂದೆದ ದೊಡ್ಡ ಅಕ್ಕನ ಮಗಳು ಭಾವ ಸೇರಿ ಚಿತ್ರದುರ್ಗ ಸೇವೆ ಮಾಡ್ತಿದ್ದಾರೆ. ಅವ್ರ ಹೆಸರು ಅಮರ್ ಪಾಸ್ಟ್ ಅಂತೇಳಿ. ನನಗೆ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚಿತವಾಗಿ ದೇವರವರಿಗೆ ದರ್ಶನ ಕೊಟ್ಟರು, ನನಗಿಂತ ಆಕ್ಸಿಡೆಂಟ್ ಆಗ್ತಿದೆ, ಅವನಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ. ಅವರು ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ನಾನು ಉಳಿದಿದ್ದೀನಿ. ಇಲ್ಲಂದಿದ್ರೆ ಆ ಟೈಮಲ್ಲಿ ನಾನು ಹೋಗ್ಬೇಕಾಗಿತ್ತು. ಆಮೇಲೆ ನಾನು ಆಕ್ಸಿಡೆಂಟ್ ಆದಮೇಲೆ ತುಂಬ ಜನ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ, ಪ್ರಾರ್ಥನೆ ಮಾಡಿದ್ದಾರೆ. ಆಮೇಲೆ ನಾನು ಕೇವಲ 16 ದಿನಗಳು ಮಾತ್ರ ಆಸ್ಪತ್ರೆಯಲ್ಲಿದ್ದೆ. 16 ದಿನದಲ್ಲಿ ನಾನು ಫುಲ್ ರಿಕವರ್ ಆಗಿ ನಾನು ಮತ್ತೆ ಮನೆಗೆ ಬಂದು ನಾನು 3 ತಿಂಗಳಲ್ಲಿ ಮತ್ತೆ ಬೈಕ್ ಕೊಡ್ಸೋಕೆ ಆರಂಭ ಮಾಡಿದೆ. ಹಾಗೆ ದೇವರು ನನಗೆ ಒಂದೊಂದು ಘಟ್ಟದಲ್ಲಿ ದೇವರು ನನ್ನ ಜೊತೆಗೆ ನಡೆಸ್ಕೊಂಡು, ಅದೇ ನಾನು ಹೇಳಿದ್ದೆ. ಯಾಕಂತಂದರೆ ಇದೆಲ್ಲ ಈಗ ನಾನು ನಿಂತಿರೋಂಥದ್ದೇ ನಂದು ಅದು ಯೋಗ್ಯತೆ ಅಲ್ಲ. ಒಂದು ದೇವರ ಕೃಪೆ, ಎರಡನೇದು ನನಗೆ ಬಲವಾಗಿ ನನ್ನ ಹಿಂದೆ ಅನೇಕರು ನನಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. ಖಂಡಿತ. ಕೊನೆಯದಾಗಿ ಅನೇಕ ಜನರು ನಿಮ್ಮ ಯೌವನದ ಒಂದು ಯಾಕಂದ್ರೆ ನೀವೊಂದು ಯೌವನಸ್ಥರಾಗಿದ್ದೀರಾ, ನಿಮ್ಮಂತ ಅನೇಕ ಜನರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿಗಳಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯೌವನ ಸಹೋದರಿಯರಿಗೆ ನೀವು ಅವರ ಜೀವಿತವನ್ನು ಯಾವ ರೀತಿ ತಿದ್ದುಕೊಳ್ಬೋದು, ಯಾವ ರೀತಿ ಅವ್ರು ಮುನ್ನಡೆಸ್ಕೊಳ್ಬೋದು? ಈಗ ಯೌವನ ಜೀವಿತ ಅನ್ನೋದಕ್ಕೆ ಕೆಲವು ರೀತಿಯ ಆಲೋಚನೆಗಳಿರುತ್ತೆ ಬದುಕೋದು. ಈಗ ನಾನು ಹೇಳಿದ್ನಲ್ಲ, ನನ್ನ ರಕ್ಷಣೆ ಬಂದಿದ್ದ ಅನುಭವ ಹೇಗಂತಂದರೆ, ನಾನು ಕುಟುಂಬಸ್ಥರಿಂದ ಕೈ ಬಿಡ್ತೀನಲ್ಲ ಅಂತೇಳಿ ಯೋಚನೆ ಮಾಡಿ ನಾನು ರಕ್ಷಣೆ ಹೊಂದಿದ್ದು. ನನ್ನ ತಂದೆ ತಾಯಿಗಳು ರಕ್ಷಣೆ ಹೊಂದಿದ್ರು, ತಂಗಿ ರಕ್ಷಣೆ ಹೊಂದಿದ್ರು. ಆದರೆ ಯೇಸುವನ್ನು ನಂಬಿ ರಕ್ಷಣೆ ಹೊಂದಿದ್ದು ಜಸ್ಟ್ ನಾನು ಕುಟುಂಬಸ್ಥರಿಗೋಸ್ಕರ ರಕ್ಷಣೆ ಹೊಂದಿದ ಸಮಯದಲ್ಲಿ ಆಯ್ತಾ. ಆಮೇಲೆ ದೇವರು ನಾನು ರಕ್ಷಣೆ ಹೊಂದಿದ ಸಮಯದಲ್ಲಿ, ಆದರೆ ದೇವರು ನನಗೊಂದು ಆಲೋಚನೆ ನಾನು ಹೇಳಿದ್ನಲ್ಲ, ನನಗೆ ಯಾಕಂತಂದರೆ ನಾನು ರಕ್ಷಣೆ ಹೊಂದಾದ್ಮೇಲೆ ನನ್ನ ತಂದೆ ತೀರೋದ್ಮೇಲೆ ರಕ್ಷಣೆ ಹೊಂದಿ ನಾವು ಬೇರೆ ಆದ್ವಿ. ನನ್ನ ತಾಯಿಗೆ ಆ ಒಂದು ತಂದೆ ತೀರೋಗಿ ಆಲ್ಮೋಸ್ಟ್ 7-8 ತಿಂಗಳೊಳಗಡೆ ತಾಯಿ ಸೀರಿಯಸ್ ಆಗಾದರು. ಯಾಕಂದರೆ ನಾನು ಮನುಷ್ಯರು ನೋಡಿ ರಕ್ಷಣೆ ಹೊಂದಿದ್ದು, ಆದರೆ ದೇವ್ರು ನನಗೆ ಕಾರ್ಯ ಮಾಡ್ತೀವಿ. ಅದಕ್ಕೆ ದೇವ್ರು ಹೇಳೋದೇನೆಂದರೆ, ಮನುಷ್ಯರಲ್ಲೂ ಪ್ರಭುಗಳಲ್ಲೂ ಆಶ್ರಯಿಸಿಕೊಳ್ಳಬೇಡಿ, ಅವ್ರು ನೆಚ್ಚಬೇಡಿರಿ. ಅವ್ರು ನಮಗೆ ಸಹಾಯ ಮಾಡೋ ಶಕ್ತರಲ್ಲ. ನನಗೆ ದೇವ್ರು ಅದನ್ನು ನನಗೆ ತೋರಿಸ್ಕೊಟ್ಟ. ಯಾಕಂದರೆ ನಾನು ಮನುಷ್ಯರಲ್ಲೇ ಭರವಸೆ ಇಟ್ಟು ರಕ್ಷಣೆ ಹೊಂದಿದ್ದು, ಯೇಸು ಸ್ವಾಮಿ ಅಂಗೀಕರಿಸೋಕ್ಕೆ ದಾರಿ ಅದಾಗಿತ್ತು. ಆದರೆ ದೇವರು ಆ ರೀತಿ ಅಲ್ಲ. ದೇವರು ನನ್ನನ್ನು ನೋಡಿಕೊಂಡ ನಿಮಿತ್ತವಾಗಿ ದೇವರು ನನ್ನ ತಾಯಿಯ ಮೂಲಕ, ತಾಯಿ ಟ್ರೀಟ್ಮೆಂಟ್ ಮೂಲಕ ದೇವರು ನನಗೆ ಅದು ತೋರಿಸಿಕೊಟ್ಟ. ಮನುಷ್ಯರು ನಂಬಿ ರಕ್ಷಣೆ ಹೊಂದಿದೆ. ನಿನಗೆ ಯಾರಿದ್ದಾರೆ? ಯಾರು ಸಹಾಯಕ್ಕಿದ್ದಾರೆ? ಯಾರೂ ಇಲ್ಲ.
ಆದರೆ ದೇವ್ರು ನಂಬಿ ರಕ್ಷಣೆ ಹೊಂದಿದ್ರೆ ದೇವ್ರು ನಮ್ಮೊಂದಿಗಿರ್ತಾನೆ, ಅವ್ನು ಕೈ ಬಿಡೋದಿಲ್ಲ. ಆಮೇಲೆ ನಾನು ಸ್ಟಾರ್ಟಿಂಗ್ ಅಷ್ಟೇ ಮನುಷ್ಯ ನೋಡಿ ರಕ್ಷಣೆ ಹೊಂದಿದ್ದು, ಆಮೇಲೆ ಈ ರಕ್ಷಣಾ ಅನುಭವಕ್ಕೆ ಬಂದು ವಾಕ್ಯ ಓದಿ ಪ್ರಾರ್ಥನೆ ಮಾಡ್ತಾ ಅದ್ರಲ್ಲಿ ನಾನು ಮತ್ತೆ ಬಲ ಹೊಂದುತ್ತಾ ಹೋದೆ. ದೇವ್ರು ನನ್ನ ಜೊತೆ ಕಾರ್ಯ ಮಾಡ್ತಾ ಬಂದ. ಆಮೇಲೆ ನಾನು ರಕ್ಷಣೆ ಹೊಂದಿ ಸ್ವಲ್ಪ ದಿನದಲ್ಲೇ ಒಂದು ಸಭೆಯಲ್ಲಿ ಒಂದು ಸಣ್ಣದಾಗಿ ಸೇವೆ ಮಾಡುವಂಥ ನನಗೆ ಕೃಪೆನೂ ಸಿಕ್ಕಿತ್ತು ಆ ಸಮಯದಲ್ಲಿ. ಮತ್ತು ನನಗೆ ಕೇಳಿದರು, ಆ್ಯಕ್ಚುಲಿ ನನಗೆ ಅವಾಗ ಕೇಳಿದ್ರು, ನೀನು ಕೆಲ್ಸಕ್ಕೆ ಹೋಗ್ತೀಯ ಸೇವೆಗೆ ಹೋಗ್ತೀಯ ಅಂತ ಕೇಳಿದರು. ನಾನು ಯೋಚನೆ ಮಾಡಿದೆ, ಸೇವೆಗೆ ಹೋದ್ರೆ ಜೀವನ ಕಷ್ಟ, ಕೆಲ್ಸಕ್ಕೆ ಹೋದ್ರೆ ದುಡ್ಡಾರ ಆಗುತ್ತಲ್ಲ ಅಂತ ಯೋಚನೆ ಮಾಡಿ ಕೆಲ್ಸಕ್ಕೆ ಹೋಗೋಣ ಅಂತೇಳಿ ನಾನು ಯೋಚನೆ ಮಾಡಿ ಆ ಕೆಲ್ಸಕ್ಕೆ ಬಂದೆ. ಆದರೆ ದೇವರು ನನಗೆ ತೋರಿಸ್ತೀನಿ, ನೀನು ಸೇವೆಗೆ ಇರುವಂಥ ವ್ಯಕ್ತಿ ಎಂಬುದಾಗಿ ದೇವ್ರು ನನಗೆ ತೋರಿಸ್ತಿದ್ದಾನೆ. ಆದರೆ ದೇವರು ಯಾವ ರೀತಿ ಸೇವೆಯನ್ನು, ಕೆಲವಾಗ ಕೆಲಸ ಮಾಡಿ ಸೇವೆ ಮಾಡ್ಬೋದು, ಗೊತ್ತಿಲ್ಲ. ಯಾವ ರೀತಿ ಸೇವೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಸೇವೆಗಿರೋಂಥ ವ್ಯಕ್ತಿ ಎಂಬುದಾಗಿ ನನಗೆ ತೋರಿಸ್ತಿದ್ದಾರೆ ಅಷ್ಟೇ. ಹಾಗೆ ನಾನು ಹೇಳೋಕ್ಕೆ ಏನು ಬರುತ್ತೆ ಯೌವನಸ್ಥ ಮಕ್ಕಳೇ, ನಾವು ಕೆಲವೊಂದು ಟೈಮಲ್ಲಿ ಕೆಲವು ತಂದೆ ತಾಯಿ ಮಾತು ಕೇಳದೆ ಅಡ್ಡದಿಡ್ಡಿಯಾಗಿ ಬದುಕಿ ದೇವ್ರು ನಂಬದೆ ಬದುಕಿ ನಮ್ಮ ಜೀವನ ನಾವು ಹಾಳು ಮಾಡ್ಕೊಳ್ತೀವಿ. ಜೀವನಕ್ಕೆ ಬೆಲೆ ಕಟ್ಟೋದಕ್ಕೆ ಆಗದಿರೋಂಥ ಪರಿಸ್ಥಿತಿ ನಮ್ಮ ಜೀವಿತ ಬರುತ್ತೆ. ಹೇಗಂತಂದರೆ, ಅದಕ್ಕೆ ಉದಾಹರಣೆ ಹೇಳಬೇಕಂತಂದರೆ, ಕೆಲವೊಂದು ವ್ಯಕ್ತಿಗಳು ಕೆಲವು ಡ್ರಗ್ಸು ಅವುಗಳಿಗೆಲ್ಲ ಹೋಗ್ತಾರೆ. ಆದರೆ ಅವರ ಜೀವಿತ ಅದು ಯೇಸು ಸ್ವಾಮಿ ನಂಬುವಂಥ ಸಮಯದಲ್ಲಿ ಈಗ ಸಿಂಪಲಾಗಿ ಹೇಳ್ಬೇಕಂದ್ರೆ ನಾನು ಹೇಳ್ತೀನಿ ಅಂದರೆ, ಸುನಿಲ್ ಪಾಸ್ಟ್ರು ಉದಾಹರಣೆ ಕೊಡ್ತೀನಿ ಅಂದರೆ, ಯಾಕಂದರೆ ಈಗ ಆಲ್ಮೋಸ್ಟ್ ಇಲ್ಲಿ ಆಸರೆ ಟಿ ವಿ ನೋಡ್ತಿರೋರು ಸುನಿಲ್ ಪಾಸ್ಟ್ರ್ ಜೀವನ ಹೇಗಿತ್ತು, ಅವ್ರು ಯಾವ ರೀತಿ ನಡೆದರು ಎಂಬುದಾಗಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಸಾಕ್ಷಿಯಾಗಿದೆ. ಆದರೆ ಅವರ ಜೀವಿತ ಕಳೆದು ಹೋದ. ಆದರೆ ದೇವರನ್ನು ಹಿಡಿದಾಗ ದೇವರು ಎಷ್ಟು ಉನ್ನತವಾಗಿ ಅವ್ರನ್ನ ಆಶೀರ್ವಾದ ಮಾಡಿ ದೇವರ ಸೇವೆ, ದೇವರ ಕಾರ್ಯಗಳು ಉಪಯೋಗಿಸಿದಾಗೆ ಯೌವನಸ್ಥ ಮಕ್ಕಳಲ್ಲಿ ನಾನು ಹೇಳೋದಕ್ಕೆ ಏನಂತಂದರೆ, ನಾವು ಯೇಸು ಸ್ವಾಮಿ ನಂಬೋಣ. ಯಾಕಂದರೆ ಲೋಕ ಅಂತ್ಯವಾಗುತ್ತೆ, ಲೋಕ ನಾಶನ ಹಾದಿಯಲ್ಲಿದೆ. ಈ ಲೋಕ ಅಂತ್ಯವಾಗೋಕ್ಕೆ ಸ್ವಲ್ಪ ಕಾಲವಿದೆ. ಆದರೆ ನಾವು ದೇವರನ್ನು ಕಂಡುಕೊಂಡ್ರೆ ಈ ಲೋಕದಲ್ಲಿ ಕಷ್ಟ ನಷ್ಟಗಳಿರ್ಬೋದು, ಆದರೆ ನಮಗೊಂದು ಪರಲೋಕ ಇದೆ ಎಂಬ ನಿರೀಕ್ಷೆ ನಮಗಿದೆ. ಬೇರೆ ಕಟ್ ಮಾಡ್ತೀರಲ್ಲ, ಕಟ್ ಮಾಡಲಿಕ್ಕಿದೆ ಹಾಗೆ ಅಲ್ಲ, ಅದನ್ನು ಏನು ಹೇಳಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಅದೇ ಹೇಳಿ, ನೀವು ಯೇಸು ಸ್ವಾಮಿ ಕಂಡುಕೊಳ್ಳೋದಾದರೆ ನಿಮ್ಮ ಜೀವಿತ ಕೂಡ ಅದನ್ನು ಮಾರ್ಪಡಿಸಿ. ಓಕೆ, ನೀವು ಯೇಸು ಸ್ವಾಮಿ ನಂಬುವಂಥ ಜೀವಿತ, ಯೇಸು ಸ್ವಾಮಿ ನಿಮ್ಮ ಜೀವಿತ ಕಂಡುಕೊಂಡ್ರೆ ಯೌವನಸ್ಥ ಮಕ್ಕಳು, ನನ್ನ ಮಾತನ್ನು ಕೇಳುವಂಥವ್ರು, ನನ್ನನ್ನು ಆಲಿಸುವಂಥ ಪ್ರತಿಯೊಬ್ಬರಿಗೆ ನಾನು ಹೇಳುವುದೇನೆಂದರೆ, ಯೌವನ ದೇವರ ವಾಕ್ಯ ಹೇಳೋದ ಪ್ರಕಾರವಾಗಿ ಯೌವನದಲ್ಲಿ ನಾವು ದೇವರನ್ನು ಕಂಡುಕೊಂಡ್ರೆ ನಮ್ಮ ಜೀವಿತಕ್ಕೊಂದು ವ್ಯತ್ಯಾಸವಿರುತ್ತದೆ. ಆ ಜೀವಿತ, ನಾನೀಗ ಸಣ್ಣ ಉದಾಹರಣೆ ಹೇಳಿದೆ. ಯಾಕಂತಂದ್ರೆ ನಾನು ನಶಿಸಿ ಹೋಗ್ಬೇಕು. ಯಾಕಂದರೆ ನಾನು ಯೇಸು ಸ್ವಾಮಿ ಕಂಡುಕೊಳ್ಳೋಕ್ಕಿಂತ ಮುಂಚಿತವಾಗಿ ನನಗೆ 3 ಮರಣಗಳು ಸಂಭವಿಸಿತು. ಮರಣಕ್ಕೆ ತುತ್ತಾಗಬೇಕಾದ 3 ಸ್ಥಾನಗಳು ನನ್ನ ಜೀವಿತದಲ್ಲಿ ಆವರಿಸಿಕೊಂಡಿದ್ದು. ಆದರೆ ದೇವರು ನನಗೆ ಅಲ್ಲಿಂದ ಬಿಡುಗಡೆ ಎಲ್ಲ ಕೊಟ್ಟು ಆಮೇಲೆ ರಕ್ಷಣೆ ಹೊಂದುವಂತೆ ದೇವರ ಸನ್ನಿ ನಿಲ್ಲುವಂತೆ ನನಗೆ ದೇವರು ಸಹಾಯ ಮಾಡಿದನು. ಹಾಗಾಗಿ ಪ್ರತಿಯೊಂದು ದೇವರ ಮಕ್ಕಳಿಗೆ ಅಥವಾ ಪ್ರತಿಯೊಂದು ಯೌವನಸ್ಥರಿಗೆ ಹೇಳುವುದೇನೆಂದರೆ, ದೇವರಲ್ಲಿ ಆಶ್ರಯಿಸಿಕೊಳ್ಳಿ, ದೇವರು ನಂಬಿರಿ. ದೇವರು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳು, ನಾನು ಈ ರೀತಿ ನಿಮ್ಮ ಮುಂದೆ ಸಾಕ್ಷಿ ಹೇಳಿದ ಹಾಗೆ, ನನ್ನ ಜೀವಿತ ವಿಷಯಗಳು ನಿಮ್ಮ ಮುಂದೆ ತಿಳಿಸಿದ ಹಾಗೆ, ನಿಮ್ಮ ಜೀವಿತ ನೋಡಿ ಅನೇಕರು ಕಲಿತುಕೊಳ್ಳೋದಕ್ಕೆ ಅನೇಕ ವಿಚಾರ ಇದೆ. ಈಗ ನನ್ನ ಜೀವಿತ ವಿಷಯವಾಗಿ ನಾನು ಹೇಳಿದಾಗ ನಾನು ನಂಬಿರ್ತೇನೆ, ಅನೇಕರಿಗೆ ಇದೊಂದು ಮಾದರಿವಾಗಿರುತ್ತೆ. ಅನೇಕರು ಕೆಲವು ನನ್ನ ಸಾಕ್ಷಿನ ಕೇಳಿದ ಸಮಯದಲ್ಲಿ ಅವರ ಜೀವಿತದ ಒಂದು ವ್ಯತ್ಯಾಸವಾಗಿರುತ್ತೆ ಎಂಬುದಾಗಿ ನಾನು ನಂಬಿರುತ್ತೇನೆ. ಖಂಡಿತ ಬ್ರದರ್. ಇಲ್ಲಿವರೆಗೆ ಬಂದು ನಮ್ಮೊಟ್ಟಿಗಿದ್ದು ನಿಮ್ಮ ಜೀವನದ ಎಲ್ಲ ಆಗು ಹೋಗುಗಳನ್ನು, ಅದೇ ರೀತಿ ಯೌವನಸ್ಥರಿಗೆ ಒಂದು ಚಿಕ್ಕದಾಗಿ ಒಂದು ಯಾವ ರೀತಿ ಜೀವಿಸಬೇಕೆಂಬುದನ್ನು ತಿಳಿಸ್ಕೊಟ್ಟಿದ್ದೀರಿ. ನಿಮಗೆ ತುಂಬ ಧನ್ಯವಾದಗಳು. ದೇವರು ನಿಮ್ಮನ್ನು ಎಲ್ಲ ಕೆಲಸಗಳಲ್ಲಿ ಆಶೀರ್ವಾದ ಮಾಡಲಿ. ಅದೇ ರೀತಿ ದೇವರು ಯಾವ ಉದ್ದೇಶ ಉಂಟು ಆ ರೀತಿಯಾಗಿ ನಿಮ್ಮ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಿ ಎಂಬುದಾಗಿ ನಾವು ಆಶಿಸ್ತೇವೆ. ಪ್ರಿಯ ವೀಕ್ಷಕರೇ, ಸಹೋದರ ಜೋಬಿ ಅವರ ಸಾಕ್ಷಿಯನ್ನು ಕೇಳಿ ಅವರ ಜೀವಿತವನ್ನು ನೋಡಿದ ಬೇರೆ, ಇವರು ಯೌವನ ಪ್ರಾಯದಲ್ಲಿದ್ದರೂ ಕೂಡ ನನ್ನ ತಂದೆ ತಾಯಿಗಳವರು ಎಷ್ಟು ಗೌರವಿಸಿದ್ದಾರೆ ಪ್ರಿಯರೇ. ಇವರಾಗಿರ್ಬೋದು, ಇವರ ತಂಗಿ ಆಗಿರ್ಬೋದು, ತಾಯಿಯನ್ನು ಅಥವಾ ತಂದೆಯನ್ನು ತುಂಬ ಉತ್ತಮ ರೀತಿಯಾಗಿ ನೋಡ್ಕೊಂಡಿದ್ದಾರೆ. ಅಥವಾ ತಾಯಿಯ ಒಂದು ಆ ರೋಗದಲ್ಲಿರೋ ಸಮಯದಲ್ಲಿ ರಾತ್ರಿ ನಿದ್ದೆ ಬಿಟ್ಟು ಅನೇಕ ಕಷ್ಟಗಳು ಅನುಭವಿಸಿಕೊಂಡು ಸಹಿಸಿಕೊಂಡು ತನ್ನ ತಾಯಿಯನ್ನು ಅವರು ಸನ್ಮಾನಿಸಿದ್ದಾರೆ. ಅವರು ಹೇಳಿದ ಹಾಗೆ ಕೊನೆಗೆ ಅವರು ತಾಯಿಯವರು ಮರಣ ಹೊಂದುವ ಸಮಯದಲ್ಲಿ ತಮ್ಮ 2 ಮಕ್ಕಳ ಹತ್ತಿರ ಕರೆದು, ನೀವು ನನ್ನ ತುಂಬ ಉತ್ತಮವಾಗಿ ನೋಡಿಕೊಂಡಿದ್ದೀರಿ ಎಂಬಂಥ ಒಂದು ಆಶೀರ್ವಾದ ವಾಚನವೊಂದು ಅವರು ಹೇಳಿ ಹೋಗಿದ್ದಾರೆ ಪ್ರಿಯರೇ. ಆದರೆ ನಾವು ಈ ಲೋಕದಲ್ಲಿ ನೋಡುವಂಥ ಸಮಯದಲ್ಲಿ ಅನೇಕ ಜನರು ತಮ್ಮ ಪ್ರಾಯಕ್ಕೆ ಬಂದಂಥ ತಂದೆ ತಾಯಿಯನ್ನು ವೃದ್ಧಾಶ್ರಮದಲ್ಲಿಯೋ ಅಥವಾ ಬೀದಿಯಲ್ಲಿಯೋ ಬಿಟ್ಟು ಬಿಡ್ತಾರೆ ಪ್ರಿಯರೇ. ಅದು ನಮಗೆ ಆಶೀರ್ವಾದವಲ್ಲ. ನಿಮ್ಮ ತಂದೆ ತಾಯಿಗಳನ್ನು ನೀವು ಎಷ್ಟು ಸನ್ಮಾನಿಸ್ತೀರೋ ದೇವರು ನಿಮ್ಮನ್ನು ಸನ್ಮಾನಿಸ್ತಾರೆ ಪ್ರಿಯರೇ. ಮುಂದಿನ ಸಂಚಿಕೆಯಲ್ಲಿ
ಇನ್ನೊಂದು ವ್ಯಕ್ತಿಯೊಂದಿಗೆ ಇನ್ನೊಂದು ಯೌವನಸ್ಥರೊಂದಿಗೆ ನಾವು ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ನಮ್ಮ ಆಸ್ತರ ಟಿವಿ. ವಂದನೆ.